ನಮಸ್ತೆ. ಕೋವಿಡ್ ಆದಮೇಲೆ ಪುಟ್ಟ ಪುಟ್ಟ ಮಕ್ಕಳಿಗೆ ಶಾಲೆ ಶುರುವಾಗಿದೆ. ಆ ಸಮಯದಲ್ಲಿ ತುಂಬ ಜನ ಹೆತ್ತವರು ಆತಂಕದಿಂದ ಮಕ್ಕಳನ್ನ ಕಲಿಸ್ಬೇಕಾ ಬೇಡವಾ ಅಂತ ನಾನು ಕೆಲವು ಸಲಹೆಗಳನ್ನು, ಯಾರು ಆತಂಕದಲ್ಲಿ ಇದ್ದೀರಾ ಹೆತ್ತವರು, ಅವರಿಗೆ ಸರಳವಾಗಿ ಮಕ್ಕಳ ಆರೋಗ್ಯವನ್ನು ನೋಡಿಕೊಳ್ಳಲಿಕ್ಕೆ ಕೆಲವು ಸಲಹೆಗಳನ್ನು ನಾನು ಇವತ್ತು ನಿಮಗೆ ಹಂಚಿಕೊಳ್ತೀನಿ. ಭಯ ಬೇಡ, ಎಚ್ಚರಿಕೆ ಇರಬೇಕು. ಹಾಗೆ ಎಲ್ಲರೂ ಮನೆಯಲ್ಲೇ ಮಾಡಬಹುದಾದಂತಹ ಒಂದು, ನಿಮಗೆಲ್ಲ ಗೊತ್ತಿಲ್ಲದೆ ಇರೋದಲ್ಲ, ನಾನು ಹೇಳೋವಷ್ಟು ಮಹಾತ್ಮನಲ್ಲ, ಆದರೆ ನಮ್ಮ ಮನೆಯಲ್ಲಿ ಒಂದು ಮಗು ಇತ್ತು ಅಂತಾದರೆ ಅದರ ಆರೋಗ್ಯಕ್ಕೆ ನಾನು ಯಾವುದನ್ನು ಮಾಡಬಲ್ಲೆನೋ ಅಂತಹ ಸರಳವಾದ ಸಾಮಾನ್ಯ ಜನರು, ನನ್ನಂಥವ್ರು ಸಾಮಾನ್ಯ ಜನರಿಗೆ ಮಾಡುವಂತಹ ವಿಷಯಗಳನ್ನ ಇವತ್ತು ನಾನು ಹಂಚಿಕೊಳ್ತಾ ಇದ್ದೀನಿ. ಯಾರಾದರೂ ತುಂಬ ವಿಜ್ಞಾನಿಗಳು ತುಂಬ ಪಂಡಿತರೆಲ್ಲ ಇತ್ತು ಅಂತಾದರೆ ವಿಡಿಯೋನ ನೋಡಬೇಡಿ, ನಿಮ್ಗೆ ಸಹಾಯ ಆಗೋದಿಲ್ಲ. ಇದು ನನ್ನಂತಹ ಸಾಮಾನ್ಯ ಜನರಿಗೆ ಹಂಚಿಕೊಳ್ಳುವಂತಹ ಮಾಹಿತಿಗಳು. ಯಾರಾದರೂ ಲೈವ್ ನೋಡ್ತಾ ಇದ್ದಾರೆ ನಮಸ್ತೆ ಅಂತೇಳಿ ಲೈವ್ನ ಹಂಚಿಕೊಳ್ಳಿ. ಈ ತುಂಬ ಜನ ಹೆತ್ತವರಿಗೆ ಇದು ಸಹಾಯ ಆಗಬಹುದು ಎಂಬುದು ನನ್ನ ಅನಿಸಿಕೆ. ಮತ್ತು ನಾನು ಮಾತಾಡ್ತಾ ಇರೋದು ನಿಮಗೆ ವಿಡಿಯೋ ಆಡಿಯೋ ಕೇಳಿಸ್ತಾ ಇದೆಯಾ ಅಂತ ಕನ್ಫರ್ಮ್ ಮಾಡಿ. ವೆಂಕಟ ನರಸಿಂಹ ದೇಸಾಯಿ ನಮಸ್ಕಾರ. ರವಿ ರಾಯ್ಕರ್ ನಮಸ್ಕಾರ. ಪಾಲಿಗೌಡರು ನಮಸ್ಕಾರ, ಹೇಗಿದ್ದೀರಾ? ಅನುಪಮ ನಮಸ್ಕಾರ. ರಾಘವ ರಾಜೇಶ್, ಚಿನ್ನಿ ವಿಲ್ಸನ್ ನಮಸ್ಕಾರ. ಪ್ರದೀಪ್ ಕುಮಾರ್ ನಮಸ್ಕಾರ. ಸ್ವಲ್ಪ ಜನ ಜಾಯ್ನ್ ಆಗಲಿ, ಲೈವ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ರಾಘವ ರಾಜೇಶ್ ನಮಸ್ಕಾರ. ಕೇಳಿಸ್ತಾ ಇದೆ, ಧನ್ಯವಾದ. ಆಯ್ತು, ನಾನು ಒಂದೊಂದು ಹಂತವಾಗಿ ಇವತ್ತು ಮೊದಲ ಭಾಗವಾಗಿ ಕೆಲವು ತೀರಾ ಚಿಕ್ಕ ಚಿಕ್ಕ ವಿಷಯಗಳು, ಆದರೆ ಈ ಚಿಕ್ಕ ಚಿಕ್ಕ ವಿಷಯಗಳ ಕಡೆ ನಾವು ಗಮನ ಹರಿಸಿಲ್ಲ ಅಂದರೆ ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡಿದರೂ ಕೂಡ ಮಕ್ಕಳು ಆರೋಗ್ಯವಾಗದಷ್ಟು ಆರೋಗ್ಯದ ಸಮಸ್ಯೆಗೆ ಅವರು ಒಳಗಾಗ್ತಾರೆ. ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಎಲ್ಲ ವಯೋಮಾನಗಳಲ್ಲಿ ಎಲ್ಲ ಥರದ ರೋಗಗಳು ಬರೋದಿಲ್ಲ ಸಾಮಾನ್ಯವಾಗಿ. ಈ ಮಗು ಹುಟ್ಟಿದಾಗಿಂದ ಹಿಡ್ಕೊಂಡು ಒಂದು 12 ವರ್ಷದ ತನಕ ಸಾಮಾನ್ಯವಾಗಿ ಬರುವ ಕಾಯಿಲೆಗಳು ಕಫಕ್ಕೆ ಸಂಬಂಧಪಟ್ಟದ್ದು. ಶೀತ, ನೆಗಡಿ, ಕೆಮ್ಮು, ಜ್ವರ, ಅಥವಾ ತಿಂದದ್ದು ಸರಿಯಾಗಿ ಮಕ್ಕಳಿಗೆ ಜೀರ್ಣ ಆಗದೆ ಇರೋದು, ಇವೆಲ್ಲ ಸಾಮಾನ್ಯ ಮಕ್ಕಳಿಗೆ ಬರುವ ಸಮಸ್ಯೆ ಎಲ್ಲ ಕಫ ಸಂಬಂಧಿಯಾದದ್ದು. ಆಮೇಲೆ ಮಧ್ಯಮ ವಯಸ್ಸಲ್ಲಿ ಬರುವಂಥದ್ದು ಪಿತ್ತ, ಆಸಿಡಿಟಿ, ಮೆಟಬಾಲಿಕ್ ಡಿಸಾರ್ಡರ್ಗಳೆಲ್ಲ ಸ್ಟಾರ್ಟ್ ಆಗ್ತದೆ. ಕೊನೆಯ ಹಂತದಲ್ಲಿ ಬರೋದು ವಾತ ಸಂಬಂಧಿಯಾದ ರೋಗಗಳು. ಕೈ ನೋವು, ಕಾಲು ನೋವು, ಇಲ್ಲಿ ಹಿಡ್ಕೊಳ್ಳುತ್ತೆ, ಅಲ್ಲಿ ಹಿಡ್ಕೊಳ್ಳುತ್ತೆ, ನೋವು ಸಂಬಂಧಿಯಾದ ಸಮಸ್ಯೆಗಳು, ನರಕ್ಕೆ ಸಂಬಂಧಿಯಾದ ಸಮಸ್ಯೆಗಳೆಲ್ಲ ವೃದ್ಧಾಪ್ಯದಲ್ಲಿ ಕಾಣಿಸಿಕೊಳ್ತದೆ. ಆದ್ದರಿಂದ ಈ ಶೀತ, ನೆಗಡಿ, ಕೆಮ್ಮು, ಕಫ, ಜ್ವರ, ಇದು ಸಾಮಾನ್ಯವಾಗಿ ಮಕ್ಕಳಿಗೆ ಬರುವಂತಹ ಸಮಸ್ಯೆಗಳು. ಅದು ವಿಶೇಷವಾಗಿ ನವೆಂಬರ್, ಡಿಸೆಂಬರಲ್ಲಿ ಸಾಮಾನ್ಯ ಆರೋಗ್ಯವಾಗಿರುವ ಮಕ್ಕಳಿಗೂ ಕೂಡ ಶೀತ, ನೆಗಡಿ, ಕೆಮ್ಮು ಬರೋದು ತೀರಾ ಸಹಜವಾದದ್ದು. ನೀವು ಚಿಕ್ಕ ಪುಟ್ಟ ನೆಗಡಿ, ಕೆಮ್ಮು ಬಂದ ತಕ್ಷಣ ಅದಕ್ಕೆ ಯಾವ ತಜ್ಞರ ಸಲಹೆಯೂ ಇಲ್ಲದೆ ಪಕ್ಕದ ಮನೆಯವರು, ಮುಂದೆ ಇದ್ದವರ ಮಾತನ್ನು ಅಥವಾ ಯಾರೋ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಹೇಳುವ ಮಾತುಗಳನ್ನು ಕೇಳಿಕೊಂಡು ಮಕ್ಕಳಿಗೆ ಟ್ಯಾಬ್ಲೆಟ್ಗಳನ್ನು, ವಿಶೇಷವಾಗಿ ಆ್ಯಂಟಿಬಯೋಟಿಕ್ಗಳನ್ನು ಕೊಡಬೇಡಿ. ಮಕ್ಕಳಿಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಸರಿಯಾದ ತಜ್ಞರ ಸಲಹೆ ಇಲ್ಲದೆ ಆ್ಯಂಟಿಬಯೋಟಿಕ್ಗಳನ್ನು ಚಿಕ್ಕ ಪುಟ್ಟ ಶೀತ, ನೆಗಡಿ, ಕೆಮ್ಮು, ಜ್ವರ, ಈ ಅಲರ್ಜಿ, ಇದಕ್ಕೆಲ್ಲ ಹೇಳ್ದೆ ಕೇಳದೆ ನೀವು ಟ್ರೀಟ್ಮೆಂಟ್ನ ಮಾಡ್ತೀರಾ. ಮೊದಲು ಮಾಡಬಾರ್ದು ಇದನ್ನು. ಒಂದು, ಮಕ್ಕಳಿಗೆ ಶೀತ, ನೆಗಡಿ, ಕೆಮ್ಮು ಬರುತ್ತಾ, ಜ್ವರ ಬರುತ್ತಾ, ಬರಲಿ, ಏನು ತೊಂದರೆ ಇಲ್ಲ. ಅವರಿಗೆ ಸಾಮಾನ್ಯವಾಗಿ ದೇಹದಲ್ಲಿ ಆ ರೋಗ ನಿರೋಧಕ ಶಕ್ತಿ ವೃದ್ಧಿ ಆಗಲಿಕ್ಕೆ ಒಂದು ಸಹಾಯ ಮಾಡುತ್ತದು. ಒಂದು. ಎರಡನೇದು, ಮಕ್ಕಳಿಗೆ ಮಾಸ್ಕ್ ಹಾಕ್ತಾ ಇದ್ದೀವಿ ಈಗ. ಸೊ ಮಾಸ್ಕ್ ಹಾಕೋದು, ಹೊರಗಡೆ ಹೋದಾಗ ಮಕ್ಕಳು ಮಾಸ್ಕ್ ಹಾಕ್ಕೊಂಡಿರೋದು
ಸಮಾಜ ಒಪ್ಪಿಕೊಂಡಿರುವಂಥದ್ದು, ವಿಜ್ಞಾನಿಗಳು ಒಪ್ಪಿಕೊಂಡಿರುವಂಥದ್ದು. ಅದರ ಬಗ್ಗೆ ನಾನು ಯಾವುದೇ ತಕರಾರನ್ನು ಮಾಡುವುದಿಲ್ಲ. ಆದರೆ ಮಾಸ್ಕ್ ಹಾಕಿಕೊಳ್ಳೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಆ ಮಾಸ್ಕ್ ಅನ್ನ ಹೈಜಿನಿಕ್ ಆಗಿ ಇಟ್ಕೊಳ್ಳೋದು, ಮತ್ತು ಆ ಮಾಸ್ಕ್ ಕಾಟನ್ ಬಟ್ಟೆ ಆಗಿರೋದು. ಯಾವ್ಯಾವುದು ರೆಕ್ಸಿನ್ ಬಟ್ಟೆಗಳನ್ನೆಲ್ಲ ಅಥವಾ ತುಂಬಾ ಚಿತ್ರ ಇದೆ ಅಂತ ಅದನ್ನೆಲ್ಲ ನೀವು ಬನಿಯನ್ ಬಟ್ಟೆಯಲ್ಲೆಲ್ಲ ಮಾಸ್ಕ್ನ ಹಾಕಿ ಮಕ್ಕಳಿಗೆ ಕಲಿಸಬೇಡಿ. ಯಾಕಂದ್ರೆ ಉಸಿರು ಅನ್ನೋದು ಕೇವಲ ಆಮ್ಲಜನಕದ ವಾಹಕ ಅಲ್ಲ. ಉಸಿರಿನ ಮೂಲಕ ಪ್ರಾಣಶಕ್ತಿ ಸಂಚಾರ ಆಗ್ತಾ ಇರುತ್ತೆ. ನಿಮ್ಮ ಪ್ರತಿಯೊಂದು ಭಾವನೆಗೆ ಪೂರಕವಾಗಿ ಉಸಿರಾಟ ಬದಲಾಗ್ತಾ ಇರುತ್ತೆ. ಬೇಕಾದ್ರೆ ಕೂತ್ಕೊಂಡು ನೆಕ್ಸ್ಟ್ ಟೈಮ್ ನೋಡಿ, ಸಿಟ್ಟು ಬಂದಾಗ ಉಸಿರು ಬೇರೆ ತರ ಇರುತ್ತೆ, ಖುಷಿಯಾಗಿದ್ದಾಗ ಉಸಿರು ಬೇರೆ ತರ ಆಡ್ತಾ ಇರುತ್ತೆ, ನಿಮ್ಗೆ ಡಿಪ್ರೆಷನ್ಗೆ ಹೋದಾಗ ಉಸಿರು ಬೇರೆ ತರ ಇರುತ್ತೆ, ಆಂಗ್ಸೈಟಿ ಆದಾಗ ಉಸಿರು ಬೇರೆ ತರ ಇರುತ್ತೆ. ನಿಮ್ಮ ಪ್ರತಿಯೊಂದು ಭಾವನೆ ಬದಲಾವಣೆ ಆದ ಹಾಗೆಯೇ ನಿಮ್ಮ ಉಸಿರಿನಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ನಿರಂತರವಾಗಿ ಮಕ್ಕಳು ಅವೈಜ್ಞಾನಿಕವಾದ ಮಾಸ್ಕ್ಗಳನ್ನ ನೀವು ಹಾಕಿ ಕಲಿಸಿದ್ರೆ ಅದು ನಿಜವಾಗಲೂ ಮಕ್ಕಳಿಗೆ ಮಾಸ್ಕ್ ಹಾಕದೇ ಇರೋದ್ರಿಂದ ಕೊರೋನಾ ವೈರಸ್ ಬರ್ಬೋದು ಎಂಬ ಭಯ ಇದೆಯಲ್ಲ, ಹಾಗೆ ಅವೈಜ್ಞಾನಿಕವಾಗಿ ಮಾಸ್ಕ್ ಅನ್ನು ಹಾಕಿಕೊಂಡು ಸರಿಯಾಗಿ ಉಸಿರಾಟದ ಕ್ರಮವನ್ನು ನಾವು ರೂಢಿಸಿಕೊಳ್ಳಿಲ್ಲ ಅಂದ್ರೆ ಅದರಿಂದ ವಿಪರೀತವಾದ ರೋಗಗಳು ಬರೋ ದಿನಗಳಲ್ಲಿ ಬರುತ್ತೆ. ಇದನ್ನು ನಾನು ತುಂಬಾ ಸರಿ ಹಿಂದೆ ಹೇಳಿದ್ದೇನೆ, ಅದರ ಡೆಮಾನ್ಸ್ಟ್ರೇಟ್ ಕೂಡ ನಾನು ಮಾಡಿದ್ದೇನೆ. ಮಕ್ಕಳಿಗೆ ಮಾಸ್ಕ್ನ ಕೋರಾ ಕಾಟನ್ ಬಟ್ಟೆ ಅಂತ ಸಿಗುತ್ತೆ. ಕೋರಾ ಕಾಟನ್ ಬಟ್ಟೆ ಅಂತ ಸಿಗುತ್ತೆ. ಅದನ್ನು ತಂದು ಅದನ್ನು ಚೆನ್ನಾಗಿ ಒಗೆದು ಸ್ಟಾರ್ಚ್ ಹೋಗಬೇಕು, ಆ ಥರ ಒಗಿಬೇಕು ಬಟ್ಟೆನ. ಆಮೇಲೆ ನೀವು ಅದರಲ್ಲಿ ಮಾಸ್ಕ್ನ ಹೊಡಿಸ್ಬೇಕು. ಯಾವ ಥರ? ಹಿಂಗೆ ಉದ್ದಕ್ಕೆ, ನನ್ನ ಮಾಸ್ಕ್ ಇದೆ ತೋರಿಸ್ತೀನಿ ನಿಮಗೆ. ಈ ಥರ ಉದ್ದಕ್ಕಿರುತ್ತೆ, ಲಂಗೋಟಿ ಥರ ಉದ್ದಕ್ಕಿರುತ್ತೆ, ಮೇಲ್ಗಡೆ ಮಾತ್ರ ಹೀಗೆ ಒಂದು ಲಾಡಿ ಬರುತ್ತೆ. ಆ ಲಾಡಿಯನ್ನು ಮಕ್ಕಳು ಕಟ್ಕೊಂಡು ಹೋಗೋದು. ಇದು ಬೆಸ್ಟ್ ಮಾಸ್ಕ್. ಅಟ್ಲೀಸ್ಟ್ ಉಸಿರಾಡಕ್ಕೆ ಅವ್ರಿಗೆ ಜಾಗ ಇರುತ್ತೆ. ದಿನಕ್ಕೆ 10 ನಿಮಿಷ 20 ನಿಮಿಷ ಶಾಪಿಂಗಿಗೆ ಹೋದಾಗ ಹಾಕಿಕೊಳ್ಳುವ ಮಾಸ್ಕ್ ಬೇರೆ. ಬೆಳಗ್ಗೆ ಶಾಲೆಯಲ್ಲಿ ಕೂತಾಗಿಂದ ಸಂಜೆ ಅವರು ಶಾಲೆಯಿಂದ ಹೊರಗಡೆ ಬರೋ ತನಕನೂ ಕೂಡ ಅದೇ ಮಾಸ್ಕ್ ಅನ್ನು ಹಾಕಿಕೊಂಡು ಉಸಿರಿನ ವೈಪರೀತ್ಯವನ್ನು ಮಾಡಿಕೊಂಡ್ರೆ ನಾಳೆ ಬೇರೆ ಇನ್ನಿತರ ಆರೋಗ್ಯ ಸಮಸ್ಯೆ ಮಕ್ಕಳಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ದಯವಿಟ್ಟು ಮಾಸ್ಕಿನ ಬಗ್ಗೆ ಗಮನ ವಹಿಸಿ. ಪ್ರತಿದಿನ ಮಾಸ್ಕ್ ಅನ್ನು ಒಗೆದು ಮಕ್ಕಳಿಗೆ ಕಲಿಸೋ ತರ, ರಾತ್ರಿ ಒಣಗಿಸಿ ಬೆಳಗ್ಗೆ ಐರನ್ ಮಾಡಿ ಕಲಿಸೋ ತರ ನೋಡಿಕೊಳ್ಳಿ. ಮಾಸ್ಕಿನ ಹೈಜಿನಿಕ್, ಮಾಸ್ಕ್ ಹಾಕೊಳ್ಳೋದು ಎಷ್ಟು ಮುಖ್ಯವೋ ಅದನ್ನು ಸ್ವಚ್ಛವಾಗಿ ನಾವು ಕಾಪಾಡಿಕೊಳ್ಬೇಕು. ಒಂದು ಸ್ವಚ್ಛತೆ, ಮಾಸ್ಕಿನ ಸ್ವಚ್ಛತೆಯನ್ನು ನೋಡಿಕೊಳ್ಳಿ. ಮಕ್ಕಳಿಗೆ ಜೋಬಿಗೆ ಇನ್ನೊಂದು ಮಾಸ್ಕ್ ಅನ್ನು ಹಾಕಿ, ಯಾಕೆಂದ್ರೆ ಅವರು ಒಂದು ಮಾಸ್ಕ್ ಅನ್ನು ಕೆಳಗೆ ಹಾಕಿ ಅದನ್ನು ತುಳಿದು ಅದರ ಮೇಲೆ ಜಂಪ್ ಮಾಡಿ ಅದ್ರ ಮೇಲೆ ಏನೇನೋ ಕಸ ಮಾಡಿ ಮತ್ತೆ ಅದೇ ಮಾಸ್ಕ್ ಅನ್ನು ಹಾಕಿಕೊಳ್ತಾರೆ. ಮಕ್ಕಳಿಗೆ ಅದನ್ನೆಲ್ಲ ಯಾರು ಮಾನಿಟರ್ ಮಾಡ್ತಾರೆ ಅಲ್ವಾ? ಒಂದು ಟೀಚರ್ ಎಷ್ಟು ಮಕ್ಕಳನ್ನ ನೋಡೋಕ್ಕಾಗತ್ತೆ ಶಾಲೆಯಲ್ಲಿ? ಆದ್ದರಿಂದ ಇದು ಚಿಕ್ಕ ಪುಟ್ಟ ವಿಷಯ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಇಂಥ ಚಿಕ್ಕ ಪುಟ್ಟ ಸಮಸ್ಯೆಗಳೇ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಕಾರಣ ಆಗೋದು. ಮಾಸ್ಕಿನ ಹೈಜಿನಿಕ್, ಮಾಸ್ಕ್ನ ಪ್ರತಿದಿನ ಗಮನಿಸಿ. ಒಂದು ಸ್ಪೇರ್ ಮಾಸ್ಕ್ನ ಮಕ್ಕಳಿಗೆ ಇನ್ನೊಂದು ಕಿಸೆಯಲ್ಲಿ ಇಟ್ಟು ಬ್ಯಾಗಲ್ಲಿ ಇಟ್ಟು ಕಳಿಸಿ, ಕೆಳಗೆ ಬಿದ್ದರೆ ಆ ಮಾಸ್ಕನ್ನು ಉಪಯೋಗಿಸಬಾರ್ದು ಅಂತ ತಿಳಿ ಹೇಳಬೇಕು. ಮತ್ತು ಆ ಮಾಸ್ಕು ವಿಶೇಷವಾಗಿ ಕಾಟನ್, ಹತ್ತಿಯ ಬಟ್ಟೆಯ ಮಾಸ್ಕ್ ಆಗಿದ್ರೆ ಒಳ್ಳೆಯದು. ಅದರಲ್ಲೂ ನೀವು ಬಿಳಿಯ ಬಟ್ಟೆಯ ಮಾಸ್ಕ್ ಅನ್ನೇ ಹೊಲಿಸಿ. ಕಪ್ಪು ಬಟ್ಟೆಯನ್ನ ನೀವು ಮಾಸ್ಕ್ ಹಾಕಿಕೊಂಡ್ರೆ, ಡಾರ್ಕ್ ಕಲರ್ ಮಾಸ್ಕ್ ಹಾಕಿಕೊಂಡ್ರೆ ಅದರಲ್ಲಿ ಕೊಳೆ ಆಗೋದು ಕಾಣೋದಿಲ್ಲ. ಒಂದು. ಎರಡನೇದು ಮುಖ್ಯವಾದ ಸಮಸ್ಯೆ ಏನು ಅಂದ್ರೆ ಅದು ಉಷ್ಣತೆಯನ್ನು ಉಂಟು ಮಾಡುತ್ತೆ. ಬಿಸಿ 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 ಉಷ್ಣತೆಯನ್ನು ಉಂಟು ಮಾಡುತ್ತೆ. ಇದರಿಂದ ಮಕ್ಕಳಿಗೆ ಬೇರೆ ಮಾನಸಿಕವಾದ ಸಮಸ್ಯೆಗಳು ದೀರ್ಘಕಾಲೀನದಲ್ಲಿ ಉಂಟಾಗುವ ಸಾಧ್ಯತೆಗಳು ಎಲ್ಲವೂ ಇದೆ. ಹೆಣ್ಣು ಮಕ್ಕಳು ಅಂತ ಆದರೆ ಅವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಎಲ್ಲ ಆಗುವ ಸಾಧ್ಯತೆಗಳು ಇವೆ. ಮಾಸ್ಕ್ ಕಡೆ ಗಮನ ಕೊಡಿ, ಯಾಕಂದ್ರೆ ಉಸಿರಿನ ಜೊತೆ ಆಟ ಆಡಬಾರ್ದು. ಬದುಕೆ ಉಸಿರು ಅಲ್ವಾ? ಉಸಿರು ಹೋಗುತ್ತೆ ಬರುತ್ತೆ, ಯಾವಾಗ ಹೊರಗೆ ಹೋದ ಉಸಿರು ಮತ್ತೆ ಬರುತ್ತಾ ಅಂತ ಗ್ಯಾರಂಟಿ ಇಲ್ಲ. ಆದರೆ ಉಸಿರಿನ ಕಡೆ ಗಮನವೇ ಕೊಡೋದಿಲ್ಲ ನಾವು. ಮೊದಲು ಮಾಸ್ಕ್ ಹೈಜಿನಿಕ್ ನೋಡ್ಕೊಳ್ಳಿ ಮಕ್ಕಳನ್ನ. ಒಂದು ಬಿಳಿಯ ಮಾಸ್ಕನ್ನೇ ಹೊಲಿಸಿ. ಒಂದು ಮತ್ತೆ ಮನೆಗೆ ಬಂದೆ ನಾನು ನೋಡ್ತಾ ಇದ್ದೀನಿ, ಕೆಲವು ಮನೆಯಲ್ಲಿ ಹೋದಾಗ ಮಕ್ಕಳು ಯಾವ ಥರ ಆದರೆ ಮನೆಯವರೇ ಇದ್ದಾಗಲೂ ಕೂಡ ಮಾಸ್ಕನ್ನು ಬಿಚ್ಚೋದಿಲ್ಲ. ಆ ಮಾಸ್ಕ್ ಮೇಲೆ ಏನು ಡೊರೆಮ್ಯಾನು, ಪೋಕಿ ಮ್ಯಾನು ಅದು ಇದು ಹಾಕಿ ಪ್ರಿಂಟ್, ಚೋಟಾ ಭೀಮು ಪ್ರಿಂಟ್ ಮಾಡಿಬಿಟ್ಟಿರ್ತೀರ. ಆ ಮಕ್ಕಳು ಉಸಿರು ಕಟ್ತಾ ಇದ್ರು ಕೂಡ ಮಾಸ್ಕನ್ನು ಬಿಚ್ಚೋದಿಲ್ಲ. ದಯವಿಟ್ಟು ಮನೆಗೆ ಬಂದರೆ ಮೊದಲು ಮಾಡಬೇಕಾಗಿರೋದು ಮಾಸ್ಕನ್ನು ಬಿಚ್ಚಬೇಕು. ಮಾಸ್ಕ್ ಬಿಚ್ಚಿಬಿಟ್ಟು ಅವರಿಗೆ ಸರಿಯಾಗಿ ಮುಖವನ್ನು ತೊಳೆಸಿ ಸ್ನಾನ. ಈ ಸ್ನಾನದಲ್ಲಿ ವಿಶೇಷವಾಗಿ ನೀವು ಮಾಡಬೇಕಾಗಿದ್ದ ಒಂದು ಕ್ರಮ ಏನು ಅಂದರೆ, 2 ಥರದ ಅರಿಶಿಣ ಸಿಗುತ್ತೆ, ಸಾಮಾನ್ಯ ಎಲ್ರಿಗೂ ಗೊತ್ತಿರುವಂಥದ್ದು. ಒಂದು ಕಸ್ತೂರಿ ಅರಿಶಿಣ ಅಂತ, ಇನ್ನೊಂದು ಅಡಿಗೆಗೆ ಉಪಯೋಗಿಸುವ ಅರಿಶಿಣ.
ಈ ಅಡಿಗೆಗೆ ಉಪಯೋಗಿಸುವ ಅರಿಶಿನ ಮೈಗೆ ಸ್ನಾನ ಮಾಡಬೇಕಾದ್ರೆ ಮೈಗೆ ಹಾಕಿಕೊಂಡ್ರೆ ಅದು ಹಳದಿ ಹಳದಿಯಾಗಿ ಕಾಣುತ್ತೆ. ಆದರೆ ಕಸ್ತೂರಿ ಅರಿಶಿನ ಅಂತ ಸಿಗುತ್ತೆ, ಬರೆದಿಟ್ಕೊಳ್ಳಿ. ಕಸ್ತೂರಿ ಅರಿಶಿನ ಒಳ್ಳೆ ಪರಿಮಳ ಬರುತ್ತೆ, ಮಕ್ಕಳಿಗೆ ಚರ್ಮ ಕಾಯಿಲೆಗಳು ಬರೋದಿಲ್ಲ. ಈ ಚಳಿಗಾಲದಲ್ಲಿ ವಿಶೇಷವಾಗಿ ರಿಂಗ್ ವಾರ್ಮು, ಅಲರ್ಜಿ ಎಲ್ಲ ಆಗುತ್ತೆ, ಅದೆಲ್ಲ ಬರೋದಿಲ್ಲ. ಅದರ ಒಟ್ಟಿಗೆ ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಹಿಂದೆ ಎಲ್ಲ ಗುರುಕುಲಕ್ಕೆ ಹೋಗಿ, ಇವತ್ತು ಕೂಡ ಉಪನಯನ ಮಾಡಿಕೊಳ್ತಾರೆ, ಏನಕ್ಕೆ ಮಾಡಿಕೊಳ್ತಾರೆ ಅಂತ ಗೊತ್ತಿಲ್ಲ. ಈ ಉಪನಯನ ಅಂತ ಅಂದ್ರೆ 8 ವರ್ಷ ಆದಮೇಲೆ, ಉಪನಯನ ಆದಮೇಲೆ ಮನೆ ಇರ್ಲಿಕ್ಕಿಲ್ಲ, ಅವನು ಗುರುಕುಲ ಅಧ್ಯಯನಕ್ಕೆ ಹೋಗಬೇಕಿತ್ತು ಹಿಂದೆ. ಆ ಗುರುಕುಲಕ್ಕೆ ಹೋಗಬೇಕಾದ್ರೆ ಹಳದಿಯ ಬಟ್ಟೆ ಹಾಕಿಕೊಂಡು ಹೋಗುವ ಸಂಪ್ರದಾಯ. ಇವತ್ತು ಉಪನಯನ ಮಾಡಬೇಕಾದ್ರೆ ಹಳದಿ ಬಟ್ಟೆಯನ್ನು ಹಾಕಿಕೊಂಡು ನೋಡಿರ್ತೀರಾ, ನೀವು ಎಲ್ಲರೂ ಹಾಕೊಂಡಿರ್ತೀರಾ ಉಪನಯನ ಮಾಡಿಕೊಂಡವರು. ಯಾಕೆ ಅಂತ ಯಾರಿಗೆ ಗೊತ್ತಿಲ್ಲ. ನಾವು ಅಂಗಡಿಗೆ ಹೋಗಿ ಹಳದಿ ವರ್ಣದ ಬಟ್ಟೆಯನ್ನು ಬಂದು ಹಾಕಿಕೊಳ್ತಾರೆ, ಅದು ಹಾಗಲ್ಲ. ಬಿಳಿಯ ಬಟ್ಟೆಗೆ ಹಳದಿಯನ್ನು ಅದ್ದಬೇಕು, ಟರ್ಮರಿಕ್. ಬಿಳಿಯ ಬಟ್ಟೆಗೆ ಹಳದಿಯನ್ನು ಅದ್ದಿ ಕಳಿಸೋದೇನು ಅಂದ್ರೆ, ಒಂದು ಚಿಕ್ಕ ಮಗು ಮನೆ ಬಿಟ್ಟು ಹೊರಗಡೆ ಹೋಗಬೇಕಾದರೆ ಅದಕ್ಕೆ ರೋಗ ಬರದೇ ಇರುವಂತೆ ತಡೆಗಟ್ಟಬೇಕು. ಅರ್ಥ ಆಗ್ತಿದ್ಯಾ? ಅದರ ಅರ್ಥ ಅರಿಶಿಣದಲ್ಲಿ ಅದ್ದಿದ ಬಿಳಿಯ ಬಟ್ಟೆ. ಇವಾಗ ಏನ್ ಮಾಡ್ತೀವಿ ನಾವು, ಅಂಗಡಿಗೆ ಹೋಗ್ಬಿಟ್ಟು ನಮಗೆ ಹಳದಿ ಬಟ್ಟೆ ಹಾಕೊಂಡು ಉಪನಯನ ಮಾಡಿಕೊಳ್ತೀವಿ. ಅದರ ಆಂತರ್ಯ ಇದು. ನಾನು ಹೇಳ್ತೀನಿ, ಕನಿಷ್ಠ ಪಕ್ಷ ಮಕ್ಕಳಿಗೆ ಸ್ನಾನ ಮಾಡಬೇಕಾದ್ರೆ ಬಂದ ತಕ್ಷಣ ಕೈಕಾಲು ತೊಳೆಯುವ ನೀರಿನಲ್ಲಿ ಸ್ವಲ್ಪ ಕಸ್ತೂರಿ ಅರಿಶಿಣವನ್ನು ಹಾಕಿ ಅದರ ಮೂಲಕ ಅವರಿಗೆ ಸ್ನಾನ ಮಾಡಿಸಿ. ಹೆಣ್ಣು ಮಕ್ಕಳಿಗೆ ತುಂಬಾ ಒಳ್ಳೆಯದು, ಗಂಡು ಮಕ್ಕಳು ಕೂಡ ಪುಟ್ಟ ಪುಟ್ಟ ಮಕ್ಕಳಿಗೆ ಹಳದಿಯ ಸ್ನಾನವನ್ನು ವಿಶೇಷವಾಗಿ ಮಾಡಿ. ಇದು ಅವರಿಗೆ ಒಂದು ಹಂತದಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ. ಇನ್ನು ಮುಖ್ಯವಾದದ್ದು ಕುಡಿಯುವ ನೀರು. ಕುಡಿಯುವ ನೀರು ಯಾವುದೇ ಕಾರಣಕ್ಕೂ ಬಿಸಿ ಮಾಡದೆ ಮಕ್ಕಳಿಗೆ ನೀರನ್ನು ಕೊಡಬೇಡಿ. ಅದರಲ್ಲೂ ಕೂಡ ಮಳೆಗಾಲದಲ್ಲಿ ನೀರು ಹರಿದು ಬರುತ್ತೆ. ಈಗ ನಿಮ್ಮ ಮನೆಯಲ್ಲೇ ಬಾವಿ ಇದೆ, ಪರವಾಗಿಲ್ಲ. ಆದರೆ ಬೆಂಗಳೂರು ಅಂತ ಪ್ರದೇಶಗಳಲ್ಲಿ ನಾವು ಉಪಯೋಗಿಸುವ ನೀರು ಇದು ಹರಿದು ಬರುವಂತಹ ನದಿಯ ನೀರು. ನದಿ ಹರಿಬೇಕಾದರೆ ಮಧ್ಯ ಅದರಲ್ಲಿ ಏನೇನು ಕಲುಷಿತ ಆಗಿರುತ್ತೆ, ಯಾವ ಯಾವ ಕಾರ್ಖಾನೆಗಳು ಏನೇನು ಕಲುಷಿತವನ್ನು ಬಿಟ್ಟಿದ್ದಾರೆ, ಯಾವ ಟ್ಯಾಂಕಲ್ಲಿ ಏನು ಬಿದ್ದು ಸತ್ತಿದೆ, ಏನೂ ಗೊತ್ತಿಲ್ಲ. ಆದ್ದರಿಂದ ನೀರನ್ನ ಚೆನ್ನಾಗಿ ಕುದಿಸಿಯೇ ಕೊಡಬೇಕು ಮಕ್ಕಳಿಗೆ. ಅದು ನಿಮ್ಮ ಮನೆಯಲ್ಲಿ RO ವಾಟರ್ ಇರ್ಬೋದು ಅಥವಾ UV ಫಿಲ್ಟರ್ಡ್ ವಾಟರ್ ಏನು ಬೇಕಾದರೂ ಕರ್ಕೊಳ್ಳಿ. ಅದು ಎಂಥ ದೊಡ್ಡ ಬ್ರ್ಯಾಂಡ್ ನೀರಾದರೂ ಕೂಡ ಆ ನೀರನ್ನು ಚೆನ್ನಾಗಿ ಕುದಿಸಿ ಕಾದು ಆರಿಸಿದ ನೀರನ್ನೇ ಮಕ್ಕಳಿಗೆ ಕೊಡಬೇಕು. ಈ ಕುದಿಸಿ ಆರಿಸಿದ ನೀರಿಗೆ ಔಷಧೀಯ ಗುಣ ಬರ್ತದೆ. ಮತ್ತೆ ಮಕ್ಕಳಿಗೆ ಈ ಕಫ ಸಂಬಂಧಿಯಾದ, ಶ್ವಾಸಕೋಶಕ್ಕೆ ಸಂಬಂಧಿಯಾದ ರೋಗಗಳು, ಜೀರ್ಣ ಪ್ರಕ್ರಿಯೆ ಸರಿಯಾಗಿ ಆಗಬೇಕು. ಇದೆಲ್ಲ ಕೆಲಸವನ್ನು ಕುದಿಸಿ ಆರಿಸಿದ ನೀರು ಕೆಲಸ ಮಾಡುತ್ತೆ. ಬಿಸಿ ನೀರನ್ನೇ ಕುದಿಸಿ ಆರಿಸಿಯೇ ಕೊಡಿ ಮನೆಯಲ್ಲಿ. ಮತ್ತೆ ನೀವು ಮಕ್ಕಳಿಗೆ ಕಳಿಸುವ ಬಾಟಲ್ ಅದು ಪ್ಲಾಸ್ಟಿಕ್ ಅಲ್ಲಿ ಕಳಿಸ್ತೀರಾ, ಮಾಡಬೇಡಿ. ಮಕ್ಕಳಿಗೆ ಬಿಸಿ ನೀರು ಹಾಕುವ ಒಂದು ಸ್ಟೀಲ್ ಪಾತ್ರೆಯನ್ನಾದರೂ ತಂದು ಆ ಸ್ಟೀಲ್ ಪಾತ್ರೆಗೆ ಮಕ್ಕಳಿಗೆ ಬಾಟಲನ್ನು ಹಾಕಿ ಕಳಿಸಿ. ಕುದಿಸಿದ ನೀರನ್ನೇ ಮಕ್ಕಳು ಶಾಲೆಯಲ್ಲಿ ಕುಡಿಬೇಕು. ಸೊ ಅದನ್ನು ನೋಡಿಕೊಳ್ಳಿ. ನೀರು ಕುದಿಸಿ ಆರಿಸಿರಬೇಕು. ಸಾಧ್ಯ ಆದರೆ ಕುದಿಯಬೇಕಾದರೆ ಒಂದು ತುಳಸಿಯ ಎಲೆಯನ್ನು ಹಾಕಿ ಕುದಿಸಿ ಆ ನೀರನ್ನು ಅವರು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ವಿಶೇಷವಾಗಿ ಜಾಸ್ತಿ ಆಗುತ್ತೆ. ಒಂದು. ಎರಡನೇದು ಪುನರುಷ್ಣೀಕೃತಂ ಅಂತ. ಆರೋಗ್ಯ ಹದಗೆಡಲಿಕ್ಕೆ ಆರೋಗ್ಯ ಶಾಸ್ತ್ರ ಉಲ್ಲೇಖ ಮಾಡುತ್ತೆ. ಒಮ್ಮೆ ಬಿಸಿ ಮಾಡಿದ ಆಹಾರವನ್ನು ಮತ್ತೆ ಬಿಸಿ ಮಾಡಿ ತಿಂದರೆ ಅವನಿಗೆ ಬರಬಾರದ ರೋಗಗಳು ಬರ್ತವೆ. ಇವತ್ತು ಕಾರ್ಸಿನೋಜೆನಿಕ್ ಅಂತೆಲ್ಲ ಕರಿತೀವಿ ನಾವು. ಅಂಗಡಿಯಲ್ಲಿ ಸಿಗುವ ಬಜ್ಜಿ ಬೋಂಡ ಅಂದ್ರೆ ಒಮ್ಮೆ ಕುದಿಸಿರ್ತಾರೆ, ಮತ್ತೆ ಮತ್ತೆ ಅದನ್ನೇ ಕಾಯಿಸಿರ್ತಾರೆ. ರೀಹೀಟೆಡ್ ಫುಡ್ನ ಕಡಿಮೆ ಮಾಡಿ ಮಕ್ಕಳಿಗೆ. ಮತ್ತೆ ನೋಡಿ, ನಾವು ಏನು ತಿಂತೇವಲ್ಲ ಅದೇ ದೇಹ. ತಿಂದು 3 ಗಂಟೆಯಲ್ಲಿ ಅದು ದೇಹ ಆಗುತ್ತೆ. ಅದು ಕಿತ್ಲೆ ಹಣ್ಣು ಇರ್ಬೋದು ಅಥವಾ ನೀವು ತಿನ್ನುವ ನೂಡಲ್ಸ್ ಇರ್ಬೋದು, 3 ವರ್ಷ ಕೆಳದೇ ಇರುವಂಥ ನೂಡಲ್ಸ್ ಇರ್ಬೋದು. ಆರೋಗ್ಯ ಅನ್ನೋದು ಕೇವಲ ಯೋಗ ಮಾಡಿ, ಜಿಮ್ಮು ಮಾಡಿ, ವಾಕಿಂಗ್ ಮಾಡಿ, ಅಶ್ವಗಂಧ ತೆಗೆದುಕೊಂಡು ಬರುವಂಥದ್ದಲ್ಲ. ನಾವು ತಿನ್ನುವ ಆಹಾರವೇ ಆರೋಗ್ಯವನ್ನು ಹೆಚ್ಚು ಮಾಡುವಂತೆ ಇರಬೇಕು. ಔಷಧೀಯ ಯುಕ್ತವಾದ ಆಹಾರವನ್ನು ಸೇವನೆ ಮಾಡಬೇಕು. ಇಲ್ಲ ಔಷಧಿಯನ್ನೇ ಆಹಾರ ಥರ ಸೇವನೆ ಮಾಡಬೇಕಾಗತ್ತೆ ಮಕ್ಕಳು. ಸೊ ಮಾಡಲೇಬೇಕಾದ ಒಂದು ವಿಷಯ,
ಯಾವ ಋತುವಿನಲ್ಲಿ ಯಾವ ಹಣ್ಣು ತರಕಾರಿ ಸಿಗುತ್ತೆ ಅದನ್ನು ಮಾತ್ರ ಕೊಡಿ. ಫಾರಿನ್ ಫುಡ್ಗಳು, ಈ ಬೇರೆ ರಾಜ್ಯದಲ್ಲಿ ಉಪಯೋಗಿಸುವಂಥ ಆಹಾರ ವ್ಯವಸ್ಥೆ ಇವುಗಳೆಲ್ಲ ಕಡಿಮೆ ಮಾಡಿಕೊಂಡು ನಿಮ್ಮ ತಾತ ಮುತ್ತಾತಂದಿರು ಯಾವ ಆಹಾರವನ್ನು ಯಾವ ಋತುವಿನಲ್ಲಿ ಹೇಗೆ ತಿಂತಾ ಇದ್ರು ಅದನ್ನು ಮಾತ್ರ ಕೊಡಿ. ಅದರಲ್ಲಿ ಈ ಪ್ಯಾಕೆಟ್ ಫುಡ್ಗಳು, ಪ್ರಿಸರ್ವ್ಡ್ ಫುಡ್ಗಳು, ಕಲರ್ ಹಾಕಿರೋವು ಇವುಗಳನ್ನು ದಯವಿಟ್ಟು ಕೊಡಬೇಡಿ. ಇದು ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಶೀತ ನೆಗಡಿ ಕೆಮ್ಮು ಅಲ್ಲ, ಕ್ಯಾನ್ಸರ್ ಬರ್ತವೆ ಇದೆಲ್ಲ ತಿಂದರೆ. ಇದರ ಬಗ್ಗೆ ಬರೋ ದಿನಗಳಲ್ಲಿ ಆಹಾರದ ಬಗ್ಗೆ ನಾನು ನಿಮಗೆ ಒಂದೊಂದು ಲೈವ್ನ ಮಾಡಿ ಮಾಹಿತಿಯನ್ನು ಕೊಡ್ತೀನಿ. ಇವತ್ತು ಇಷ್ಟೊಂದು ಅರ್ಥ ಮಾಡ್ಕೊಳ್ಳಿ. ಪ್ರಿಸರ್ವ್ಡು ಪ್ಯಾಕ್ಡ್ ಫುಡ್ಡು, ಫಾಸ್ಟ್ ಫುಡ್ ಕೊಡ್ತೀರಾ, ಮಕ್ಕಳೆಲ್ಲ ಬದುಕು ಕೂಡ ಫಾಸ್ಟ್ ಆಗಿ ಮೇಲೆ ಹೋಗಿ ಬಿಡ್ತಾರೋ. ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿಗೆ ಡಯಾಬಿಟಿಸು ನಾನು ನೋಡಿದ್ದೀನಿ. ಪುಟ್ಟ ಪುಟ್ಟ ಮಕ್ಕಳಿಗೆ ಡಯಾಬಿಟಿಸು, ಮಾನಸಿಕವಾದ ಸಮಸ್ಯೆಗಳು, ಆಟಿಸಮ್ಮು, ಸ್ಪೆಕ್ಟ್ರಮ್ಮು, ಹಠ ಮಾಡ್ತಾರೆ, ಜೀರ್ಣ ಆಗೋದಿಲ್ಲ, ಏನೇನು ರೋಗಗಳು, PCOD, ಥೈರಾಯ್ಡು, ಈ 12 ವರ್ಷದ ಮಕ್ಕಳಿಗೆಲ್ಲ ಬರ್ತಾ ಇದೆ. ಇವೆಲ್ಲಕ್ಕೂ ಕಾರಣ ಆಹಾರದ ವ್ಯವಸ್ಥೆ ಸರಿಯಿಲ್ಲ. ಸೊ ಋತುವಿಗೆ ಅನುಗುಣವಾಗಿ ಮತ್ತು ನೀವು ಯಾವ ಭೂಪ್ರದೇಶದಲ್ಲಿ ಬದುಕ್ತಾ ಇದ್ದೀರಾ ಮತ್ತು ನಿಮ್ಮ ತಾತ ಮುತ್ತಾತಂದಿರು ಯಾವ ಆಹಾರವನ್ನು ತಿಂತಾ ಇದ್ರು ಅದನ್ನು ಮಾತ್ರ ಕೊಡಿರಿ. ಹೊರಗಡೆ ಇಟ್ಟರೆ ಆಹಾರ 3 ಗಂಟೆಯಲ್ಲಿ ಕೊಳಿಬೇಕು, ಅದು ಹೊಟ್ಟೆಯಲ್ಲಿ ಜೀರ್ಣ ಆಗುತ್ತೆ. ಹೊರಗಡೆ 3 ವರ್ಷ ಅದು ಪ್ರಿಸರ್ವ್ ಆಗಿ ಇರುತ್ತೆ ಅಂದರೆ ಒಳಗಡೆಯೂ ಕೂಡ ಅದು ಸಂಪೂರ್ಣವಾಗಿ ಜೀರ್ಣ ಆಗೋದಿಲ್ಲ. ಅದು ಮಕ್ಕಳಿಗೆ ಮಾರಣಾಂತಿಕವಾದ ರೋಗವನ್ನು ಬರುವ ದಿನಗಳಲ್ಲಿ ತಂದುಕೊಡುತ್ತೆ. ಮಕ್ಕಳಿಗೆ ಈಸಿಯಾಗಿ ಜೀರ್ಣ ಆಗುವಂತಹ ನಿಮ್ಮ ಪಾರಂಪರಿಕವಾದ ಆಹಾರವನ್ನೇ ಈ ಸಮಯದಲ್ಲಿ ಕೊಡಿ. ಮತ್ತೆ ಮುಖ್ಯವಾಗಿ ಮಕ್ಕಳಿಗೆ ನೀವು ಡಬ್ಬಿ ಕಳಿಸ್ತೀರಾ, ಆ ಡಬ್ಬಿ ಪ್ಲಾಸ್ಟಿಕ್ದಾಗಿರುತ್ತೆ ಅಥವಾ ಅಲ್ಯೂಮಿನಿಯಂದಾಗಿರುತ್ತೆ. ಇದು ಎರಡೂ ಕೂಡ ಮಾರಕ. ಅದು ಎಷ್ಟೇ ಅಮೃತವಾಗಿದ್ರೂ ಕೂಡ ಪ್ಲಾಸ್ಟಿಕ್ಕಲ್ಲಿ ಅಲ್ಯೂಮಿನಿಯಮಲ್ಲಿ ಹಾಕಿದರೂ ಕೂಡ ಅದು ವಿಷ ಆಗಿಬಿಡುತ್ತೆ. ಸೊ ಸ್ಟೀಲ್ ಡಬ್ಬಿಯನ್ನೇ ಉಪಯೋಗಿಸ್ಕೊಳ್ಳಿ. ನಾವೆಲ್ಲ ಚಿಕ್ಕ ವಯಸ್ಸಿರಬೇಕಾದ್ರೆ ಸ್ಟೀಲ್ ಡಬ್ಬಿಯಲ್ಲಿ ಕೊಡ್ತಾ ಇದ್ರು ಮಕ್ಕಳಿಗೆ. ಕನಿಷ್ಠ ಪಕ್ಷ ಸ್ಟೀಲ್ ಡಬ್ಬಿಯಲ್ಲಿ ಆಹಾರವನ್ನು ಹಾಕಿ ಕಳಿಸಿ, ಪ್ಲಾಸ್ಟಿಕ್ಕಲ್ಲಿ ಹಾಕಿ ಕಳಿಸ್ಬೇಡಿ. ಬಿಸಿ ಬಿಸಿ ಆಹಾರವನ್ನು ಪ್ಲಾಸ್ಟಿಕ್ಕಲ್ಲಿ ಹಾಕಿ ಕಳಿಸ್ತೀರಾ, ಇದು ರೋಗ ತಂದುಕೊಡುತ್ತೆ. ಮತ್ತು ಮಕ್ಕಳಿಗೆ ಪ್ರತಿದಿನ ಮರೆಯದೆ ತುಳಸಿ ಒಟ್ಟಿಗೆ ಅದಕ್ಕೆ ನೋಡಿ, ನಮ್ಮಲ್ಲಿ ದೀಪಾವಳಿ ಆದ ಕೂಡಲೇ ತುಳಸಿ ಪೂಜೆ ಸ್ಟಾರ್ಟ್ ಆಗಿಬಿಡುತ್ತೆ, ತುಳಸಿ ಸಂಕೀರ್ತನೆ ಸ್ಟಾರ್ಟ್ ಆಗುತ್ತೆ. ಕಾರಣ, ದೀಪಾವಳಿ ಆದ ಮೇಲೆ ಬರುವ ಚಳಿಗಾಲದಲ್ಲಿ ಮನುಷ್ಯನಿಗೆ ಅನಾರೋಗ್ಯ ಕಾಡುತ್ತೆ ಜಾಸ್ತಿಯಾಗಿ. ಮನಸ್ಸು ಜಾಡ್ಯ, ಡಿಪ್ರೆಷನ್ಗೆ ಹೋಗುತ್ತೆ. ಏನು ಮಾಡಿಲ್ಲ ಅಂದರೆ ಚಳಿ ಅಲ್ವೇನ್ರಿ, ಬೆಳಗ್ಗೆ ಹೇಳಲಿಕ್ಕೆ ಮನಸ್ಸು ಬರೋದಿಲ್ಲ, ಹೌದಾ? ಬೇಸಿಗೆಯಲ್ಲಿ ಬೆಳಗ್ಗೆ ಎಚ್ಚರ ಆಗಲಿಕ್ಕೆ ಬರುವ ಮನಸ್ಸು ಚಳಿಗಾಲದಲ್ಲಿ ಬರ್ತದಾ? ಇಲ್ಲ ಅಲ್ವಾ? ಜಾಸ್ತಿ ಮಲ್ಕೊಳ್ಳೋಣ ಅಂತ ಅನ್ಸುತ್ತೆ, ಏನು ಮಾಡೋದೇ ಬೇಡ ಅಂತ ಅನ್ಸುತ್ತೆ. ಹಳೆಯ ನೋವುಗಳೆಲ್ಲ ಹೊರಗಡೆ ಬರ್ತವೆ, ಶೀತ ನೆಗಡಿ ಕೆಮ್ಮು ಜ್ವರ ಎಲ್ಲ ಬರ್ತವೆ. ಚಳಿಗಾಲ ಬಂದಾಗ ದೇಹ ಮತ್ತು ಮನಸ್ಸು ಎರಡೂ ಜಾಡ್ಯಕ್ಕೆ ಸರಿತದೆ. ಅದಕ್ಕೋಸ್ಕರನೇ ವಿಶೇಷವಾಗಿ ಈ ದೀಪಾವಳಿ ಆದ ಕೂಡಲೇ ತುಳಸಿ ಪೂಜೆ ಮಾಡಬೇಕು ಅಂತ. ತುಲಾ ಅಂದರೆ ತುಳನೆ, ಕಂಪೇರ್ ಮಾಡೋದು. ತುಳಸಿ ಅಂದರೆ ಯಾವುದನ್ನ ಇನ್ನೊಂದು ವಸ್ತು ಒಟ್ಟಿಗೆ ನಾವು ತುಲನೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತಹ ವಸ್ತು ಅಂತ. ಇಡೀ ಔಷಧೀಯ ಸಸ್ಯಗಳ ಪ್ರಭೇದಕ್ಕೆ ಒಂದು ರಾಜ ಅಥವಾ ರಾಣಿ ಅಂತಿದ್ರೆ ಅದು ತುಳಸಿ. ಎಲ್ಲರ ಮನೆಯಲ್ಲಿ ಇರುವ 2 ವಸ್ತು ಭಾರತದಲ್ಲಿ, ಒಂದು ತುಳಸಿ, ಭಗವದ್ಗೀತೆ. ಈ ಎರಡನ್ನೂ ಯಾರೂ ಉಪಯೋಗಿಸೋದಿಲ್ಲ. ಸೊ ತುಳಸಿಯ ಮಕ್ಕಳು ಆಟ ಆಡ್ತಾರೋ, ಪೂಜೆ ಮಾಡ್ತಾರೋ, ಭಜನೆ ಮಾಡ್ತಾರೋ, ಡ್ಯಾನ್ಸ್ ಮಾಡ್ತಾರೋ, ಚಿತ್ರ ಬಿಡಿಸ್ತಾರೋ, ಹೋಮ್ವರ್ಕ್ ಮಾಡ್ತಾರೋ, ಏನಾದರೂ ಮಾಡಲಿ, ದಿನಕ್ಕೆ ಸೂರ್ಯ ಉದಯ ಸಮಯದಲ್ಲಿ, ಸೂರ್ಯ ಅಸ್ತದ ಸಮಯದಲ್ಲಿ ತುಳಸಿಯ ಒಟ್ಟಿಗೆ ಮಕ್ಕಳ ಸಂಪರ್ಕವನ್ನು ಬೆಳೆಸಿಕೊಡಿ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ, ಅವರಿಗೆ ಹಲವಾರು ಮಾನಸಿಕವಾದ ದೈಹಿಕವಾದ ಸಮಸ್ಯೆಗಳಿಗೆ ಈ ತುಳಸಿಯ ಒಟ್ಟಿಗೆ ಸಂಪರ್ಕ ಸಹಾಯ ಆಗುತ್ತೆ. ಮನೆಯ ಮುಂದೆ ತುಳಸಿ ಇರಲಿ. ಆಹಾರದಲ್ಲಿ ಪ್ರತಿದಿನ 3 ದಳವಾದರೂ ಬೆಳಗ್ಗೆ ಒಂದು ಪಾತ್ರೆ ನೀರನ್ನು ಕಾಯಿಸಿ ತುಳಸಿಯನ್ನು ಹಾಕಿ ಎಲ್ಲರೂ ಅದನ್ನು ಕುಡೀರಿ. ಊಟ ಮಾಡಲಿಕ್ಕೆ ಮುಂಚೆ ಊಟ ಮಾಡಬೇಕಾದ್ರೆ 1 ತುಳಸಿ, ಅಂದರೆ ರಾತ್ರಿಯ ಫಲಹಾರದಲ್ಲಿ 1 ತುಳಸಿ, ಬೆಳಗ್ಗೆಯ ಫಲಹಾರದ ಜೊತೆಗೆ 1 ತುಳಸಿ, ಮಧ್ಯಾಹ್ನದ ಊಟದ ಒಟ್ಟಿಗೆ 1 ತುಳಸಿ. ಇದು ಆಂಟಿಮೈಕೋಟಿಕ್ ಅಂತೀವಿ, ಆಂಟಿಬಯೋಟಿಕ್ ಅಂತೀವಿ. ಹಲವಾರು ರೋಗ, ಡಯಾಬಿಟಿಸಿಂದ ಹಿಡ್ಕೊಂಡು ಹಲವಾರು ರೋಗಗಳಿಗೆ, ನಿದ್ರಾಹೀನತೆಯವರೆಗೂ ತುಳಸಿ ಸಹಾಯವನ್ನು ಉಂಟು ಮಾಡುತ್ತೆ. ತುಳಸಿಯ ಬಗ್ಗೆ ಈ ಹಿಂದೆ ತುಂಬ ಮಾತಾಡಿದ್ದೀನಿ, ಹಳೆ ವಿಡಿಯೋನ ನೋಡಿ ನಿಮಗೆ ಸಿಗುತ್ತೆ. ತುಳಸಿಯನ್ನು
ಆಹಾರದ ಭಾಗವನ್ನಾಗಿ ಮಾಡಿಕೊಳ್ಳಿ, ಮರೆಯದೆ. ಮತ್ತೆ ಮಕ್ಕಳಿಗೆ ಕಫ ಬರುತ್ತೆ, ಈ ಟೈಮಲ್ಲಿ ಕಫ ಬರುತ್ತೆ ವಿಶೇಷವಾಗಿ. ಅದಕ್ಕೆ ಒಂದು ಕಸ್ತೂರಿ ಮಾತ್ರೆ ಅಂತ ಸಿಗುತ್ತೆ, ಬರ್ದ್ಕೊಳ್ಳಿ. ಕಸ್ತೂರಿ ಮಾತ್ರೆ ಅಂತ ಸಿಗುತ್ತೆ. ಇದು ಎಲ್ಲ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. ಯಾವುದೇ ಗ್ರಂಥಿಕೆ ಅಂಗಡಿಯಲ್ಲಿ, ಯಾವುದೇ ಆಯುರ್ವೇದ ಅಂಗಡಿಯಲ್ಲಿ ನೀವು ಕೇಳಿದರೆ ಕಸ್ತೂರಿ ಮಾತ್ರೆ ಅಂತ ಕೊಡ್ತಾರೆ. ಪುಟ್ಟ ಪುಟ್ಟ ಮಕ್ಕಳಿರೋರು, ವಯಸ್ಸಾದವರು ಮನೆಯಲ್ಲಿ ಯಾರೇ ಇದ್ರೂ ಕೂಡ ಒಂದು ಕಸ್ತೂರಿ ಮಾತ್ರೆ, ಒಂದು 2-3 ಸೆಟ್ಗಳನ್ನು ಎಕ್ಸ್ಟ್ರಾ ತಂದು ಇಟ್ಕೊಳ್ಳಿ. ಮಕ್ಕಳಿಗೆ ಈ ಸಮಯದಲ್ಲಿ ಒಂದು ಕಸ್ತೂರಿ ಮಾತ್ರೆ ಅಥವಾ 2 ಕಸ್ತೂರಿ ಮಾತ್ರೆ ಇಷ್ಟಿಷ್ಟೇ ಇರುತ್ತೆ, ಅದನ್ನು ತೆಗೆದು ಅದನ್ನು ಕೈಯಲ್ಲಿ ಚೆನ್ನಾಗಿ ಚೂರ್ಣ ಮಾಡಿ ಅದಕ್ಕೆ ಜೇನು, ಪ್ಯೂರ್ ಆದ ಜೇನು, ಆ ಜೇನನ್ನು ಹಾಕಿ ಮಕ್ಕಳಿಗೆ ನೆಕ್ಕಲಿಕ್ಕೆ ಕೊಡಿ. ಇದು ಬೆಳಗ್ಗೆ ಮತ್ತು ರಾತ್ರಿ ಅಥವಾ ಕನಿಷ್ಠ ಪಕ್ಷ ದಿನಕ್ಕೆ ಒಮ್ಮೆ ಆದರೂ ಮಕ್ಕಳಿಗೆ ಇದು ಕೊಡಿ. ಇದು ಉಸಿರಾಟದ ಸಮಸ್ಯೆ ಮತ್ತು ಕಫದ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಇದರೊಟ್ಟಿಗೆ ಇನ್ನೊಂದು ಮಾರ್ಗವನ್ನು ಕೂಡ ಕೊಡ್ತೀನಿ ನಾನು. ಅಳಲೆಕಾಯಿ ಅಂತ ಸಿಗುತ್ತೆ. ಅಳಲೆಕಾಯಿ ಪಂಡಿತರು ಅಂತಾನೆ ಮಾತಿತ್ತು. ಅಂದರೆ ನಾವು ಯೋಗ ಮತ್ತು ಸಿದ್ಧದ ಪರಂಪರೆಯಲ್ಲಿ ಇದ್ದವರಿಗೆ ನಾವೆಲ್ಲ ಅಳಲೆಕಾಯಿ ಇಲ್ಲದೆ ನಾನು ಎಲ್ಲೂ ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ. ನಾನು ಎಲ್ಲಿ ಟ್ರಾವೆಲ್ ಮಾಡಬೇಕಾದರೂ ನನ್ನೊಟ್ಟಿಗೆ ಯಾವಾಗಲೂ ಇರುವಂತಹ ಒಂದು ವಸ್ತು ಅಳಲೆಕಾಯಿ. ಅಳಲೆಕಾಯಿಯನ್ನು ತಾಯಿ ಅಂತ ಕರೀತಾರೆ. ಒಬ್ಬ ಯೋಗಿಗೆ ಅಳಲೆಕಾಯಿ ತಾಯಿ ಇದ್ದಾಗೆ. ಮಕ್ಕಳಿಗೆ ಒಂದು ಕೆಲಸ ಮಾಡಿ, ಅಳಲೆಕಾಯಿನ ಮನೆಗೆ ತಂದಿಟ್ಕೊಳ್ಳಿ. ಅಳಲೆಕಾಯಿನ ಕುಟ್ಟಿ ಚಿಕ್ಕ 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 ಚೂರು ಮಾಡ್ಕೊಳ್ಳಿ. ಬಾಯಲ್ಲಿ ಸುಮ್ಮನೆ ಒಂದು ಅಳಲೆಕಾಯಿನ ಇಟ್ಕೊಳ್ಬೇಕು. ಸುಮ್ಮನೆ ಇಷ್ಟು ಚಿಕ್ಕ ಪೀಸ್ನ ಇಟ್ಬಿಟ್ರೆ ಸಾಕು. ಅದು ಕಹಿ ಇರೋದಿಲ್ಲ. ಅದನ್ನು ಸ್ವಲ್ಪ ಬಾಯಲ್ಲಿ ಹೀಗೆ ಇಟ್ಟುಬಿಟ್ರೆ ಅದು ನಿಧಾನವಾಗಿ ಆ ರಸ ದೇಹದೊಳಗಡೆ ಹೋಗ್ತಾನೇ ಇರಬೇಕು. ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ದೇಹದ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ಕಫವನ್ನು ಕತ್ತರಿಸುತ್ತೆ, ಮಲಬದ್ಧತೆಗೆ ತುಂಬ ಒಳ್ಳೆಯದು. ಹೀಗೆ ಹಲವಾರು ಸಮಸ್ಯೆಗಳಿಗೆ ಈ ಅಳಲೆಕಾಯಿ ಮದ್ದು. ಅಳಲೆಕಾಯಿಯನ್ನು ಯಾರಾದರೂ ಸರಿಯಾಗಿ ಉಪಯೋಗಿಸಲಿಕ್ಕೆ ಕಲಿತುಬಿಟ್ರೆ ಅವನಿಗೆ ಜಗತ್ತಿನ ಸಾಮಾನ್ಯ ಎಲ್ಲ ರೋಗಗಳು ಅಳಲೆಕಾಯಿ ಉಪಯೋಗಿಸಿಕೊಂಡೇ ವಾಸಿ ಮಾಡಬಹುದು ಎಂಬುದು ನಮ್ಮ ಹಿರಿಯರ ಮಾತು. ಅದು ನನ್ನ ಅನುಭವವೂ ಕೂಡ ಹೌದು. ಸೊ ಅಳಲೆಕಾಯಿನ ಚೆನ್ನಾಗಿ ಉಪಯೋಗಿಸಿಕೊಳ್ಳಿ. ಒಂದೊಂದು ಚೂರು ಚಿಕ್ಕ ಚಿಕ್ಕ ತುಂಡನ್ನು ಮಕ್ಕಳ ಬಾಯಲ್ಲಿ ಇಡಿ. ದೊಡ್ಡವರು ಇಟ್ಕೋಬೋದು, ಯಾರು ಬೇಕಾದರೂ ಇಟ್ಬೋದು. ಎಲ್ರಿಗೂ ಅಳಲೆಕಾಯಿ ಸಹಾಯ ಆಗುತ್ತೆ. ಅಳಲೆಕಾಯಿ. ಮೂರನೇದು, ರಾತ್ರಿ ಮಕ್ಕಳಿಗೆ ಹಾಲು ಕುಡಿದು ಮಲಗಿಸ್ತೀರ. ಕಫ ರೋಗ ಇರುವ ಸಮಯದಲ್ಲಿ ದಯವಿಟ್ಟು ರಾತ್ರಿ ಮಕ್ಕಳಿಗೆ ಬರೀ ಹಾಲನ್ನು ಕುಡಿಸಿ ಮಲಗಿಸಬೇಡಿ. ಅದು ಅವರ ಕಫವ ಸಮಸ್ಯೆಯನ್ನು ಉಲ್ಬಣ ಮಾಡಿಬಿಡ್ಬೋದು. ಆದ್ದರಿಂದ ಅರಿಶಿನ, ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿದ ಅರಿಶಿನವನ್ನು ತೆಗೆದು ಆ ಅರಿಶಿನವನ್ನು ಹಾಲಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆ ಹಾಲನ್ನು ಮಕ್ಕಳಿಗೆ ಕುಡಿಲಿಕ್ಕೆ ಕೊಡಿ. ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಡಯಾಬಿಟಿಸ್ ಅಂತಹ ಸಮಸ್ಯೆಗಳು ಮಕ್ಕಳಿಗೆ ದೀರ್ಘಾವಧಿಯಲ್ಲಿ ಬರೋದಿಲ್ಲ. ಇದನ್ನು ಗೋಲ್ಡನ್ ಮಿಲ್ಕ್ ಅಂತ ಕೂಡ ಕರೀತಾರೆ. ಮರೆಯದೆ ದಿನಕ್ಕೆ. ಇದರ ಒಟ್ಟಿಗೆ ಮಾಡಲೇಬೇಕು ಅಂತ ನಿಮಗೆ ಇತ್ತು ಅಂತಾದರೆ ಈ ಆಮ್ಲ ಗೊತ್ತಾ, ನೆಲ್ಲಿಕಾಯಿ. ಈ ನೆಲ್ಲಿಕಾಯಿ ವಿಟಮಿನ್ ಸಿ ರಿಚ್ ಆಗಿರುತ್ತೆ ಮತ್ತು ಈ ಸಮಯದಲ್ಲಿ ಅವರಿಗೆ ಬರುವ ಶೀತ, ನೆಗಡಿ, ಕೆಮ್ಮು, ಕಫ, ಜ್ವರ ಇವಕ್ಕೆಲ್ಲ ಮದ್ದು. ಈ ನೆಲ್ಲಿಕಾಯಿ ಸೀಸನಲ್ಲಿ ನೆಲ್ಲಿಕಾಯಿನ ಹಾಗೆ ಉಪಯೋಗಿಸಿಕೊಳ್ಳಿ. ಇಲ್ಲದೇ ಇರಬೇಕಾದ್ರೆ ಮೊರಬ್ಬ ಅಂತ ಸಿಗುತ್ತೆ, ಆಮ್ಲ ಮೊರಬ್ಬ ಅಂತ ಸಿಗುತ್ತೆ. ಅದನ್ನು ಸಿಹಿಯಾಗಿಯೂ ಸಿಗುತ್ತೆ, ಅದು ಉಪ್ಪು ಹುಳಿ ಖಾರವನ್ನು ಹಾಕಿ ಇಟ್ಟಿರ್ತಾರೆ. ಅಥವಾ ಒಣಗಿದ ಆಮ್ಲ ಇತ್ತು ಅಂತಾದರೆ ಅದನ್ನು ಯಾವುದಾದರೂ ಒಂದು ರೀತಿ ಮಕ್ಕಳ ಆಹಾರ ಪದ್ಧತಿಯಲ್ಲಿ ಸೇರಿಸಿಬಿಡಿ. ಇದು ಮಕ್ಕಳಿಗೆ ನಿಜವಾದ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ. ಅಕಸ್ಮಾತ್ ನಿಮಗೆ ಮನೆಯಲ್ಲಿ ಆಮ್ಲ ಫ್ರೆಶ್ ಆಗಿ ಇದೆ ಅಂತಾದರೆ, ನೆಲ್ಲಿಕಾಯಿ ಇದೆ ಅಂತಾದರೆ, ಬೆಟ್ಟದ ನೆಲ್ಲಿಕಾಯಿ, ಅದನ್ನು ಮಿಕ್ಸಿಗೆ ಹಾಕಿ ಅದಕ್ಕೆ 1 ಚಮಚ ಜೇನನ್ನು ಮಿಕ್ಸ್ ಮಾಡಿ ಕುಡಿಸ್ತಾ ಬನ್ನಿ. ಇದು ನಿಜವಾಗಲೂ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ವಿಟಮಿನ್ ಸಿ ಸಿಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚು ಆಗುವಂತೆ ಮಕ್ಕಳಲ್ಲಿ ನೋಡಿಕೊಳ್ಳುತ್ತೆ. ಮಕ್ಕಳು ಯಾವಾಗಲೂ ಮಾಸ್ಕ್ ಹಾಕಿರ್ತಾರೆ, ಬೇಡ, ನಾನು ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಮನೆಯಿಂದ ಮಕ್ಕಳು ಹೊರಗಡೆ ಹೋಗಲಿಕ್ಕೆ ಮುಂಚೆ
2 ವಿಷಯ, ಮನೆಗೆ ಬಂದ ಮೇಲೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ 2 ವಿಷಯವನ್ನು ಎಲ್ಲರೂ ಮಾಡಿ. ಬೆಳಗ್ಗೆ ಸೂರ್ಯ ಉದಯ ಆಗುವ ಸಮಯ ಮತ್ತು ಸಂಜೆ ಸೂರ್ಯ ಅಸ್ತ ಆಗುವ ಸಮಯದಲ್ಲಿ ದೇಸಿ ಹಸುವಿನ ಸಗಣಿ, ಅದಕ್ಕೆ ಭರಣಿ ಅಂತ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, ಒಣಗಿಸಿಟ್ಟಿರ್ತಾರೆ. ಅದಕ್ಕೆ ದೇಸಿ ಹಸುವಿನ ತುಪ್ಪವನ್ನು ಹಾಕಿ, ಅದಕ್ಕೆ ಸ್ವಲ್ಪ ಮಂತ್ರಾಕ್ಷತೆಯನ್ನು ಹಾಕಿ, ಅದು ಸ್ವಲ್ಪ ಕೆಂಡ ಆಗಬೇಕು. ಕೆಂಡ ಆದ ಮೇಲೆ ಅದಕ್ಕೆ ದಶಾಂಗ ಗುಗ್ಗುಲು ಅಂತ ಸಿಗುತ್ತೆ. ಅದೆಲ್ಲ ಸಿಕ್ಕಿಲ್ಲ ಅಂದ್ರೂ ಬೇಜಾರಿಲ್ಲ. ಮನೆಯಲ್ಲಿ ಅರಿಶಿಣದ ಕೊಂಬಿತ್ತು ಅಂತಾದರೆ ಆ ಅರಿಶಿಣದ ಕೊಂಬನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಳಿ. ಅರಿಶಿಣದ ಕೊಂಬನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಆ ಕೆಂಡಕ್ಕೆ ನೀವು ಹಾಕಿ ಅದರ ಧೂಪವನ್ನು ಮಕ್ಕಳಿಗೆ ಆಗ್ರಹಣ ಮಾಡಲಿಕ್ಕೆ ಕೊಡಬೇಕು. ಇದು ಅಸ್ತಮಾದಿ ರೋಗಗಳಿಗೆ ಮದ್ದನ್ನು ಕೊಡುತ್ತೆ. ಮನಸ್ಸು ಶಾಂತ ಆಗುತ್ತೆ, ಪ್ರಫುಲ್ಲವಾಗಿರುತ್ತೆ. ತುಂಬ ಸರಳ ಅಂತ ಅನಿಸ್ಬೋದು, ಆದರೆ ಇದು ತುಂಬ ಪರಿಣಾಮಕಾರಿಯಾದದ್ದು. ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮನೆಯಲ್ಲಿ ಬೆಳಗ್ಗೆ ಸಂಜೆ ಒಂದು ಧೂಪವನ್ನು ಹಾಕಿ, ಮರೆಯದೆ ಬೆಳಗ್ಗೆ ಸಂಜೆ ಒಂದು ಧೂಪವನ್ನು ಹಾಕಿ. ಇದರೊಟ್ಟಿಗೆ ಬೆಳಗ್ಗೆ ಸಂಜೆ ಮಕ್ಕಳಿಗೆ ಒಂದು ಸ್ವಲ್ಪ ದೇಸಿ ಹಸುವಿನ ತುಪ್ಪ ಕೈಗೆ ಸವರಿಕೊಂಡು ಮೂಗು ಒಳಗಡೆ ಹೀಗೆ ಅಪ್ಲೈ ಮಾಡಿಸಿ. ನಸ್ಯ ಅಣುತೈಲ ಅಂತ ಸಿಗುತ್ತೆ, ಬಟ್ ಅದನ್ನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಕೊಳ್ಳಿ ಹೆಂಗೆ ಯೂಸ್ ಮಾಡಬೇಕು ಅಂತ. ಕನಿಷ್ಠ ಪಕ್ಷ ದೇಸಿ ಹಸುವಿನ ತುಪ್ಪ ಇತ್ತು ಅಂತಾದರೆ ಅದನ್ನು ಮೂಗಿನ ಒಳಗಡೆಗೆ ಸವರಿಕೊಳ್ಳಿ. ಇದು ದಿನವಿಡೀ ಮಾಸ್ಕ್ ಹಾಕ್ತಾರೆ, ಪೊಲ್ಯೂಷನ್ ಇದೆ, ಇವೆಲ್ಲದರಿಂದ ರಕ್ಷಿಸಿಕೊಳ್ಳಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ತ್ರಿಕಟ್ಟು ಚೂರ್ಣದ ಬಗ್ಗೆ ನಾನು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ನೀವು ಯೂಟ್ಯೂಬಲ್ಲಿದೆ ಮತ್ತು ಫೇಸ್ಬುಕ್ಕಲ್ಲಿದೆ, ಅದನ್ನು ಹುಡುಕಿ ನೋಡಿಕೊಳ್ಳಿ. ಮನೆಯಲ್ಲೇ ಯಾವ ಥರ ಸರಳವಾಗಿ ಆ ಚೂರ್ಣವನ್ನು ಮಾಡಿ ಇಟ್ಕೊಂಡ್ರೆ ನಿಮಗೆ ಎಂಥದೇ ಕಫದ ಸಮಸ್ಯೆ, ಎಂಥದೇ ಅಸ್ತಮದ ಸಮಸ್ಯೆ ಎಲ್ಲ ಇತ್ತು ಅಂತಾದರೆ ಸರಳವಾಗಿ ಅದನ್ನು ಹ್ಯಾಂಡಲ್ ಮಾಡ್ಬೋದು. ಮನೆಯಲ್ಲೇ ಸಿಗುವ ಇಂಗ್ರೀಡಿಯೆಂಟ್ಗಳು, ಅದನ್ನು ಮನೆಯಲ್ಲೇ ಮಾಡಿ ಇಟ್ಕೊಳ್ಳಿ. ಅದನ್ನು ಇಟ್ಕೋಬೋದು, ಬಾಕ್ಸಲ್ಲಿ ಹಾಕಿ ನೀವು ಇಡ್ಬೋದು. ಅದನ್ನು ನಾನು ಹಳೆಯ ವಿಡಿಯೋದಲ್ಲಿದೆ, ಅದನ್ನು ನೋಡಿಕೊಳ್ಳಿ. ಮತ್ತು ಏನು ಹೇಳಕ್ಕೆ ಬಿಟ್ಟೆ, ಕುಡಿಯೋ ನೀರು, ಆಹಾರ, ಮಾಸ್ಕು, 1-2 ಮನೆ ಮದ್ದಾಯಿತು, ಧೂಪ ಆಯಿತು, ಮತ್ತು ಹಾಕುವ ಬಟ್ಟೆ ಕಾಟನ್ ಆಗಿರಲಿ. ಹಿಂದೆ ಎಲ್ಲ ಯಾವ ಥರ ಅಂದರೆ, ಈಗಲೂ ಸಿಗುತ್ತೆ, ನಮ್ಮ ನೇಕಾರರನ್ನು ನಾವು ಕಡೆಗಣಿಸಿಬಿಟ್ವಿ. ನೇಕಾರರು ಮತ್ತು ರೈತರು ಇವರಿಬ್ಬರು ಕೂಡ ನಮಗೆ ಉಸಿರು ಮತ್ತು ದೇಹದಂಥ ಸಂಬಂಧ. ನಮ್ಮ ನೇಕಾರರು ಏನು ಮಾಡ್ತಾ ಇದ್ರು, ಬಟ್ಟೆಗೆ ವರ್ಣ ಹಾಕಲಿಕ್ಕೆ ಮಕ್ಕಳಿಗೆ, ಮೇ ಬಿ ನೋಡ್ತೀನಿ ನಾನು ಬರೋ ದಿನಗಳಲ್ಲಿ ಅದನ್ನು ರೀಡಿಸೈನ್ ಮಾಡಿ ನಿಮಗೆ ತಲುಪಿಸೋ ವ್ಯವಸ್ಥೆಯನ್ನು ಮಾಡ್ತೀನಿ. ಈ ಅಳಲೆಕಾಯಿ ಬಗ್ಗೆ ಹೇಳಿದ್ನಲ್ಲ, ಆ ಅಳಲೆಕಾಯಿ ಪೌಡರ್ನ ಉಪಯೋಗಿಸಿಕೊಂಡೇ ಈ ಬ್ರೌನ್ ಕಲರ್ದ ಬಟ್ಟೆ ವರ್ಣ ಕೊಡ್ತಾರೆ. ಅದು ಎಂಥದೇ ಚರ್ಮದ ಕಾಯಿಲೆ ಇದ್ರೂ ಕೂಡ ಅಳಲೆಕಾಯಿ ಹಾಕೋದ್ರಿಂದ ಹೋಗುತ್ತೆ. ಇವಾಗ ನಾವು ಹಾಕೋದು ಮಕ್ಕಳನ್ನ ಫುಲ್ಲು ಪ್ಲಾಸ್ಟಿಕಲ್ಲಿ ಸುತ್ತೀವಿ. ಅವರು ಬೆಳಗ್ಗೆ ಎದ್ದ ತಕ್ಷಣ ಬಾಯಿಗಿಡೋದು ಪ್ಲಾಸ್ಟಿಕ್. ಬೆಳಗ್ಗೆ ಎದ್ದ ತಕ್ಷಣ ನಾವು ಹೇಳ್ತೀವಿ ನುಂಗಬೇಡಿ ಪೇಸ್ಟನ್ನು, ಅಂದರೆ ವಿಷ ಅಲ್ವೇನ್ರಿ? ನುಂಗಬೇಡಿ ಅಂದ್ರೆ ಏನು? ವಿಷ. ಅದು ಬಾಯಲ್ಲಿ ಏನೇ ಹಾಕಿದ್ರು ಅದು ದೇಹದ ಭಾಗ ಆಗೋದಿಲ್ವ ಅಬ್ಸರ್ವ್ ಹಾಕೊಂಡು? ಗೊತ್ತೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳ ಬಾಯಿಗೆ ನಾವು ಪ್ಲಾಸ್ಟಿಕ್ ಹಾಕೋದು ಹೇಳ್ಕೊಡ್ತೀವಿ. ವಿಷವನ್ನು ಹಾಕಿ ಹಾಲನ್ನು ಉಜ್ಜಿಸ್ತೀವಿ. ಅವರು ಬಂದ ತಕ್ಷಣ ಹಾಲಿಗೆ ಇನ್ನೊಂದು ಥರದ ವಿಷವನ್ನು ಹಾಕಿ ಅವರಿಗೆ ಸಿಹಿಯಾಗಿ ಕೊಡುತ್ತೀವಿ, ಬಿಳಿ ಸಕ್ಕರೆ. ಇಡೀ ಅವರಿಗೆ ವಿಷವನ್ನೇ ತಿನ್ನಿಸಿ ಅವರು 100 ವರ್ಷ ಬದುಕಬೇಕು ಅಂದ್ರೆ ಹೇಗೆ ಸಾಧ್ಯ? ಅವರಿಗೆ ದೇಹಕ್ಕೆ ಹಾಕುವ ಬಟ್ಟೆಯೂ ಪ್ಲಾಸ್ಟಿಕ್ಕು, ಬೆಳಗ್ಗೆ ಎದ್ದಾಗ ಬಾಯಿಗಿಡೋದು ಪ್ಲಾಸ್ಟಿಕ್ಕು, ಅವರು ಕೂತ್ಕೊಳ್ಳೋದು ಪ್ಲಾಸ್ಟಿಕ್ಕು, ಮಲ್ಕೊಳ್ಳೋದು ಪ್ಲಾಸ್ಟಿಕ್ಕು, ಊಟ ಮಾಡೋ ಡಬ್ಬಿನೂ ಪ್ಲಾಸ್ಟಿಕ್ಕು, ಬಿಸಿ ಬಿಸಿ ನೀರನ್ನು ಹಾಕುವ ಇದು ಪ್ಲಾಸ್ಟಿಕ್ಕು. ಮತ್ತೆ ಹೇಗ್ರಿ ಮಕ್ಕಳು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ? ಕಷ್ಟ. ಸೊ ಮಕ್ಕಳನ್ನ ಈಗ ಕನಿಷ್ಠವಾಗಿ ಮಕ್ಕಳಿಗೆ ಉಣ್ಣೆಯ ಬಟ್ಟೆ ಇಲ್ಲ ಖಾದಿ ಬಟ್ಟೆ, ಅದರ ಯೂನಿಫಾರ್ಮನ್ನೇ ಉಳಿಸಿ. ಪ್ಲಾಸ್ಟಿಕ್ಕು, ನೈಲಾನ್ ಎಲ್ಲ ಹಾಕಬೇಡಿ, ಅವರ ಆರೋಗ್ಯಕ್ಕೆ ತುಂಬ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತದೆ. ಅವರೇನು ಮೀನ ಪ್ಲಾಸ್ಟಿಕ್ ಅವರ ಸುತ್ತ ಕಳ್ಸೋಕ್ಕೆ? ಹೊರಗಡೆ ಜೀವ ಇರೋ ಮಕ್ಕಳಲ್ವಾ? ಅವರು ಭೂಮಿಗೆ ಹತ್ತಿರವಾಗಿ ಬದುಕಬೇಕು ಮಕ್ಕಳು. ಇನ್ನೂ ವಿಶೇಷವಾಗಿ
ಒಂದನ್ನು ಹೇಳ್ತೀನಿ ಬಟ್ಟೆಯ ಬಗ್ಗೆ. ಮಳೆಗಾಲ, ಚಳಿಗಾಲ, ರಿಂಗ್ ವಾಮು, ರ್ಯಾಷಸ್ಸು, ಅಲರ್ಜಿ ಎಲ್ಲ ಜಾಸ್ತಿ ಆಗೋ ಸಮಯ. ಮನೆಯ ಪಕ್ಕ ನಿಮಗೆ ಬೇವಿನ ಎಲೆ ಇತ್ತು ಅಂತಾದರೆ ಅದನ್ನು ಸ್ನಾನಕ್ಕೆ ಹಾಕಲಿಕ್ಕೆ ಮುಂಚೆ ಚೆನ್ನಾಗಿ 1 ಲೀಟ್ರು ನೀರಿಗೆ ಒಂದಿಷ್ಟು ಬೇವಿನ ಸೊಪ್ಪನ್ನು ಹಾಕಿ ಅದು ಅರ್ಧ ಲೀಟ್ರು ಆಗೋ ತನಕ ಕುದಿಸಬೇಕು. ಅರ್ಧ ಲೀಟ್ರು ಆಗೋ ತನಕ ಕುದಿಸಿ ಆ ನೀರನ್ನು ಮಕ್ಕಳು ಸ್ನಾನ ಮಾಡುವ ನೀರಿಗೆ ಹಾಕಿ ಸ್ನಾನ ಮಾಡಿಸ್ತಾ ಹೋಗಿ ಹಲವಾರು ಸಮಸ್ಯೆಗಳು ಕಡಿಮೆ ಆಗ್ತದೆ. ಹಲವಾರು ಸಮಸ್ಯೆಗಳು ಮಕ್ಕಳಿಗೆ ಕಡಿಮೆ ಆಗ್ತದೆ. ಇನ್ನು ಮುಖ್ಯವಾಗಿ ಕೇವಲ ಕೆಮ್ಮು ಬರೋದು ನೆಗಡಿಯಾಗಿ ಅಲ್ಲ, ದೇಹದ ಉಷ್ಣತೆ ಜಾಸ್ತಿ ಆದರೂ ಕೂಡ ಒಂದು ಥರದ ಕೆಮ್ಮು ಬರ್ತದೆ. ಅದಕ್ಕೆ ವಾರಕ್ಕೆ ಒಮ್ಮೆಯಾದರೂ ಶುದ್ಧವಾದ ಗಾಣದ ಎಳ್ಳೆಣ್ಣೆ ಬರೆದಿಟ್ಕೊಳ್ಳಿ. ಕೋಲ್ಡ್ ಪ್ರೆಸ್ಡ್ ಎಳ್ಳು ಎಣ್ಣೆ ತಂದು ಸಂಪೂರ್ಣವಾಗಿ ದೇಹಕ್ಕೆ ಆ ಎಣ್ಣೆಯನ್ನು ಲೇಪಿಸಿ ಅವರಿಗೆ ಸೀಗೆಕಾಯಿಯನ್ನು ಹಾಕಿ ಅಭ್ಯಂಗವನ್ನು ಮಾಡಿಸಿ, ಇದು ಅವರ ಚರ್ಮದ ಕಾಂತಿ, ಸ್ನಾಯುವಿನ ಬೆಳವಣಿಗೆ, ನರಮಂಡಲದ ಶಕ್ತಿಗೆ ಮತ್ತೆ ಅತಿಯಾದ ಉಷ್ಣವನ್ನು ದೇಹದಿಂದ ತೆಗೆದು ಹೊರಗಾಕುತ್ತೆ. ಇದಿಷ್ಟನ್ನು ಮಾಡಲೇಬೇಕು ಮಕ್ಕಳಿಗೆ ಆರೋಗ್ಯವಾಗಿರಬೇಕು ಅಂದರೆ. ನಾಳೆ ಅಥವಾ ನಾಡಿದ್ದು ಬೇರೆ ಬೇರೆ ದಿನಗಳಲ್ಲಿ ನಿಮಗೆ ಆಹಾರದ ಬಗ್ಗೆ ಮತ್ತು ಬೇರೆ ಬೇರೆ ವಿಷಯದ ಬಗ್ಗೆ ನಿಮಗೆ ಮಕ್ಕಳ ಬಗ್ಗೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಷ್ಟನ್ನು ದಯವಿಟ್ಟು ಮಾಡಿ. ನನ್ನ ತಲೆಗೆ ಏನು ಬಂತು ಅದನ್ನು ನಿಮಗೆ ಹಂಚ್ಕೊಂಡಿದ್ದೀನಿ. ನಾನು ಬರೆದಿಟ್ಕೊಂಡಲ್ಲ, ಮಾತಾಡಿ ಅಭ್ಯಾಸ ಇಲ್ಲ. ನೋಡೋಣ, ಏನಾದ್ರು ಪ್ರಶ್ನೆಗಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಪ್ರಶ್ನೆ ಇದ್ದರೆ ಕೇಳಿ, ಲೈವ್ನ ಹಂಚ್ಕೊಡಿ, ಬೇರೆಗೂ ಸಹಾಯ ಆಗಲಿ. ಪಾಲಿಗೌಡ ನಮಸ್ಕಾರ. ಚಿನ್ನಿ ವಿಲ್ಸನ್, ಪ್ರದೀಪ್ ಕುಮಾರ್, ವೆಂಕಟರಮಣ, ಶಶಿ, ಅನುಪಮ, ಸೀನುಗೌಡರು, ತೇಜು ನಾಯಕ್, ವೀಣಾ, ಸಂಧ್ಯಾ ರಾಣಿ, ಗುಡ್ ಈವ್ನಿಂಗ್, ಕೌಶಲ್ಯ, ಪೂರ್ಣಿಮಾ ಗಣೇಶ್, ಸಂಜಯ್, ವೆಂಕಟರಮಣ. ಅಂಗನವಾಡಿಯಿಂದ ಚಿಕ್ಕ ಮಕ್ಕಳು ರೀ, ಪುಟ್ಟ ಮಕ್ಕಳು ಚಡ್ಡಿ ಹಾಕೊಂಡು ಹೋಗ್ತಾವಲ್ಲ ಸ್ಕೂಲ್ಗೆ. ವೀಣಾ, ಪ್ರಶಾಂತ್ ಕುಮಾರ್, ನಾನು ಜೀವನದಲ್ಲಿ ತುಂಬ ಕಷ್ಟಪಡ್ತಾ ಇದ್ದೀನಿ. ಎಲ್ಲ ಕಷ್ಟ ನನಗೆ ಬರ್ತಾ ಇದೆ, ಸಾಕಾಗಿದೆ. ಕಷ್ಟ ಯಾರಿಗೆ ಹೇಳ್ರಿ? ಭೂಮಿಯಲ್ಲಿ ಬಂದಿದ್ದು ಖುಷಿ ಪಡಕ್ಕ, ಇದೊಂದು ಸ್ವರ್ಗವಾ? ಕಷ್ಟ ಅನ್ನೋದು ನಮ್ಮ ಕರ್ಮದ ಫಲವನ್ನು ನಾವು ಅನುಭವಿಸಬೇಕು. ಈಗ ಯಾರೋ ನೆಗಾಡ್ತಾ ಇದ್ದಾರೆ ಅಂದರೆ ಅವ್ರ ಬದುಕಲ್ಲಿ ಕಷ್ಟ ಇಲ್ಲ ಅಂತಲ್ಲ, ಆ ಕಷ್ಟವನ್ನು ಎದುರಿಸುವ ಶಕ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ ಅಂತ. ನೀವು ಪರಿಹಾರದ ಭಾಗ ಆಗಬೇಕು. ಕಷ್ಟದ ಭಾಗ ಆದರೆ ಬದುಕು ಉಸಿರುಗಟ್ಟಿಸ್ತಾ ಹೋಗುತ್ತೆ. ರೂಪಾ ಜಯಶಂಕರ್ ನಮಸ್ಕಾರ. ಶ್ರೀಲಕ್ಷ್ಮಿ ನಮಸ್ಕಾರ. ರೂಪಾಶ್ರೀ, ಶ್ಯಾಮಾಚಾರ್ ನಮಸ್ಕಾರ. ಮಂಜುನಾಥ್ ಗೌಡ್ರು ನಮಸ್ಕಾರ. ಸೌಮ್ಯ ಪ್ರಸಾದ್, ಸರಸು, ಸ್ವಪ್ನ ಹರೀಶ್, ರಘು ಸ್ವಾಮಿ, ಸಂಜು ನಮಸ್ಕಾರ. ಸುಮಾ ಮಹೇಶ್, ಅಜಿತ್, ಜ್ಯೋತಿ, ಚೈತ್ರ ಸತೀಶ್, ಅನುಪಮಾ ಅವರು ತಿಳುವಳಿಕೆ ಇಲ್ಲದ ಚಿಕ್ಕ ಮಕ್ಕಳು ಮಾಸ್ಕ್ ಹಾಕಿಕೊಳ್ಳೋದೇ ಇಲ್ಲ, ಹಾಕಿ ಕಲಿಸಿದ ಮಾಸ್ಕ್ ಮನೆಗೆ ತಲುಪುವುದೇ ಇಲ್ಲ. ಅದಕ್ಕೆ ಹೇಳಿದ್ದು ನಾನು, 1-2 ಮಾಸ್ಕ್ನ ಎಕ್ಸ್ಟ್ರಾ ಹೊಡೆದಿಟ್ಕೊಳ್ಳಿ ಅಂತ. 1-2 ಮೀಟ್ರ್ ಬಟ್ಟೆ ತಂದಿಟ್ಕೊಳ್ಳಿ, ಕೋರಾ ಕಾಟನ್ ಸಿಗುತ್ತೆ. ನಾನು ಆಮೇಲೆ ತೋರಿಸ್ತೀನಿ, ನಾನು ಮಾಸ್ಕ್ ಯಾವ ಥರ ಇದೆ ಅಂತ ತೋರಿಸ್ತೀನಿ, ನಿಮಗೆ ಫೋಟೋ ಹಾಕ್ತೀನಿ. ತುಂಬ ಚೆನ್ನಾಗಿದೆ. ಅದನ್ನು ನೀವು ಮಕ್ಕಳಿಗೆ ಹಾಕಿ ಕಳಿಸಿ, ಅವ್ರು ಕಳ್ಕೊಂಡ್ರೂ ತೊಂದರೆ ಇಲ್ಲ. ಮಾಸ್ಕ್ ಹಾಕದೇ ಇರೋದು ಎಷ್ಟು ಕೆಟ್ಟದೋ, ಅವೈಜ್ಞಾನಿಕವಾಗಿ ಮಾಸ್ಕನ್ನು ಹಾಕೋದು ಕೂಡ ಅಷ್ಟೇ ದುಷ್ಟ ಪರಿಣಾಮವನ್ನು ಆರೋಗ್ಯದ ಮೇಲೆ ಮಾನಸಿಕವಾಗಿ ನಮಗೆ ಉತ್ಪಾದನೆ ಮಾಡುತ್ತೆ. ವರ್ಣಿಲ್ಲ ನಮಸ್ಕಾರ. ಜ್ಯೋತಿ, ಅಜಿತ್, ಶ್ರೀನಿವಾಸ್, ಜಯಲಕ್ಷ್ಮಿ, ಶ್ರೀಕಾಂತ್, ಮಂಜು ನಮಸ್ಕಾರ. ರೂಪಶ್ರೀ, ನನ್ನ ಮಗಳ ಶಾಲೆ 9 ರಿಂದ 4 ಒಂದೇ ಸಮ ಮಾಸ್ಕ್ ಧರಿಸುತ್ತಾರೆ, ಇದರಿಂದ ಶ್ವಾಸಕೋಶ. ನಾನು ಮಾತಾಡೋದಿಲ್ಲ ಕೆಲವು ವಿಷಯ, ಸತ್ಯವೇ ಆಗಿದ್ದರೂ ಕೂಡ ಇಡೀ ಸಮಾಜ ಒಪ್ಪಲಾಗದಂತಹ ಸತ್ಯಗಳನ್ನು ಹೇಳಿದರೆ ನಾನು ನಿಮಗೆ ಕೆಟ್ಟವನಾಗಿ ಬಿಡ್ತೇನೆ. ನನ್ನನ್ನು ನೀವು ದಡ್ಡ ಅಂತ ಕರಿತೀರಾ? ಬೇಕಾ ಇದೆಲ್ಲ?
ಸತ್ಯವಾದದನ್ನು ಮಾತಾಡಬೇಕು, ಎಲ್ಲರೂ ಒಪ್ಪುವಂಥದ್ದನ್ನ ಮಾತಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಇಡೀ ಸಮಾಜ ಒಂದನ್ನು ಪಾಲಿಸ್ತಾ ಇರಬೇಕಾದ್ರೆ ನಾನು ಅದಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ ನೀವು ನನ್ನನ್ನು ದಡ್ಡ ಅಂತೀರ. ಮಾಸ್ಕ್ ಎಷ್ಟು ಒಳ್ಳೆಯದೋ ಅದು ಅಷ್ಟೇ ತೊಂದರೆ ಉಂಟು ಮಾಡುತ್ತೆ ಸರಿಯಾಗಿ ಹಾಕಿಲ್ಲ ಅಂದರೆ. ಕನಿಷ್ಠ ಪಕ್ಷ ಒಂದು 2 ಮಾಸ್ಕನ್ನು ಕಳಿಸ್ಕೊಡಿ ಮಕ್ಕಳಿಗೆ. ಬೆಳಗ್ಗೆ ಒಂದು ಮಾಸ್ಕು ಮತ್ತು ಸಂಜೆ ಇನ್ನೊಂದು ಮಾಸ್ಕು, ಮಧ್ಯಾಹ್ನ ಆದಮೇಲೆ 2 ಮಾಸ್ಕನ್ನು ಚೇಂಜ್ ಮಾಡಲಿ ಅವರು. ಇದೇ ಉಸಿರು ಹೋಗಿ ಹೋಗಿ ಬಂದರೆ ದೇಹಕ್ಕೆ ಆಮ್ಲಜನಕದ ಕೊರತೆ ಉಂಟಾಗುವುದಿಲ್ವಾ? ಮೆದುಳಿಗೆ ಆಮ್ಲಜನಕದ ಕೊರತೆ ಉಂಟಾಗುವುದಿಲ್ವಾ? ಮಾಸ್ಕ್ ಹಾಕಬೇಡಿ ಅಂತ ಹೇಳ್ತಿಲ್ಲ, ಅದನ್ನು ಉಪಯೋಗಿಸುವ ರೀತಿಯಲ್ಲಿ ಉಪಯೋಗಿಸಿ ಅಂತ. ಚೈತ್ರ ಹರ್ಷ ನಮಸ್ಕಾರ. ಚೈತ್ರ ಏನ್ರಿ ರಿಪ್ಲೈ ಮಾಡಿಲ್ಲ ನಿಮಗೆ? ಅವಿನಾಶ್, ವಿಚ್ ಒನ್ ಈಸ್ ದ ಬೆಸ್ಟ್ ಮೆಟಲ್ ಟು ಕುಕ್? ಡಿಪೆಂಡ್ ಅಪಾನ್ ವಾಟ್ ಯು ಕುಕ್. ಒಂದೊಂದಕ್ಕೆ ಒಂದೊಂದು ಮೆಟಲ್ ಇದೆ. ಕರಿಯಾಕಲ್ಲ, ಕಬ್ಬಿಣ. ಸಾಮಾನ್ಯ ಜನರು ಈಸಿ ಮೇಂಟೆನೆನ್ಸ್ ಮಾಡುವ ಮೆಟಲ್ ಅಂದರೆ ಅದು ಸ್ಟೀಲ್, ಸ್ಟೈನ್ಲೆಸ್ ಸ್ಟೀಲ್. ಕಂಚಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದು ಅಂತಿದೆ, ತುಂಬ ಒಳ್ಳೆಯದು. ಮತ್ತು ಈಯ ಪಾತ್ರೆ ಅಂತ ನಾನು ಉಪಯೋಗಿಸ್ತೀನಿ, ಅದು ಕೇವಲ ಸಾರು ಮತ್ತು ಮಜ್ಜಿಗೆ ಹುಳಿ ಮಾಡಲಿಕ್ಕೆ ಮಾತ್ರ ಉಪಯೋಗಿಸಬೇಕು. ಆ ಪಾತ್ರೆ ಉಪಯೋಗಿಸಲಿಕ್ಕೆ ಸ್ವಲ್ಪ ಸ್ಕಿಲ್ ಬೇಕು, ಬೇರೆ ಪಾತ್ರೆ ಉಪಯೋಗಿಸಿದಷ್ಟಲ್ಲ. ಯಾಕೆಂದರೆ ಅದು ಅದರ ಹೀಟಿಂಗ್ ಪಾಯಿಂಟ್ ತುಂಬ ಕಡಿಮೆ ಇದೆ, ಬೇಗ ಕರಗಿ ಹೋಗಿಬಿಡುತ್ತೆ. ನೀವು ಮರೆತು ಪಾತ್ರೆಯನ್ನು ಹಾಗೆ ಇಟ್ಟುಬಿಟ್ರೆ ಅದು ಹಾಗೆ ಗ್ಯಾಸಲ್ಲಿ ಕರಗಿ ಹೋಗಿಬಿಡುತ್ತೆ. ಅಂಥ ಪಾತ್ರೆಗಳೆಲ್ಲ ಇದೆ. ಸೊ ಇವೆಲ್ಲ ಪಾರಂಪರಿಕವಾದ ಪಾತ್ರೆಗಳು ನನ್ನ ಮನೆಯಲ್ಲಿ ನಾನು ಉಪಯೋಗಿಸ್ತೀನಿ. ಕನಿಷ್ಠ ಪಕ್ಷ ನೀವು ಕರೀಲಿಕ್ಕೆಲ್ಲ ಅಯನ್ನ ಯೂಸ್ ಮಾಡಿ, ಬೇರೆ ಅಡುಗೆಗೆಲ್ಲ ಸ್ಟೀಲ್ನ ಉಪಯೋಗಿಸ್ಕೊಡಿ. ಉತ್ತಮ ಅಂತ ಹೇಳ್ತಿಲ್ಲ, ಅಧಮ ಅಂತೂ ಅಲ್ಲ. ಕನಿಷ್ಠ ಪಕ್ಷ ಅಲ್ಯೂಮಿನಿಯಮು, ಪ್ಲಾಸ್ಟಿಕ್ಕು, ಟೆಫ್ಲಾನ್, ನಾನ್ ಸ್ಟಿಕ್ಕು, ಇದು 3 ಉಪಯೋಗಿಸ್ಬೇಡಿ. ಅವಿನಾಶ್ ನಮಸ್ಕಾರ. ಭಾರ್ಗವಿ ದಾಸ್, ವಿ ಕ್ಯಾನ್ ಯೂಸ್ ತುಳಸಿ ಡ್ರಾಪ್ಸ್. ಸಿ, ನಾನು ಅದನ್ನೇ ಹೇಳೋದು, ನೀವು ಯಾವುದೋ ದೇಶದಲ್ಲಿದ್ದೀರಾ, ತುಳಸಿ ಗಿಡ ಸಿಗೋದೇ ಇಲ್ಲ, ಅಲ್ಲಿ ತುಳಸಿ ಡ್ರಾಪ್ಸ್ನ ಉಪಯೋಗಿಸಿದ್ರೆ ಆಗ್ತಾ ಇದೆ. ಈ ದೇಶದಲ್ಲಿ ತುಳಸಿ ಆರೋಗ್ಯವಾಗಿ ಬೆಳೆಯುತ್ತೆ. ಈಗ ಒಂದು ತುಳಸಿ ಡ್ರಾಪ್ಸ್ ಅಲ್ಲಿ ಇಷ್ಟು ಮುಷ್ಟಿ ತುಳಸಿಯ ರಸ ಇರುತ್ತೆ, ಓವರ್ ಡೋಸ್ ಆಗಿಬಿಡುತ್ತೆ ಕೆಲವು ಸರಿ ದೇಹಕ್ಕೆ. ಸೊ ಎಲ್ಲಿ ತುಳಸಿ ಬೆಳೆಯೋದೇ ಇಲ್ಲ ಅಲ್ಲಿ ತುಳಸಿ ಡ್ರಾಪ್ಸ್ ಓಕೆ. ತುಳಸಿ ಸಂಪದ್ಭರಿತವಾಗಿ ಬೆಳೆಯುವ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ನಾವು ತುಳಸಿ ಗಿಡವನ್ನೇ ನೆಟ್ಟು ಆ ಗಿಡದ ಸೊಪ್ಪನ್ನು ಕಿತ್ತುಕೊಂಡು ಉಪಯೋಗಿಸೋದೇ ಶ್ರೇಷ್ಠ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಬದನೆಕಾಯಿ ಬಿಡಿ, ಈ ಹಾಗಲಕಾಯಿ ಜ್ಯೂಸ್ ಕುಡಿತೀರಾ, ಅಲ್ಲರಿ ಹಾಗಲಕಾಯಿ ಇದೆ, ಅದನ್ನು ಚೆನ್ನಾಗಿ ತಂದು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲದ ತುಂಡನ್ನು ಹಾಕಿ, ತೆಂಗಿನಕಾಯಿ ಹಾಕಿ, ಒಗ್ಗರಣೆ ಹಾಕಿ ರುಚಿಯಾಗಿ ತಿನ್ಬೇಕಾ ಹಾಗಲಕಾಯಿನ? ಅದನ್ನು ಮಿಕ್ಸಿಗೆ ಹಾಕಿ ಮುಖ ಸಿಂಡರಿಸ್ಕೊಂಡು ಕುಡಿಯೋದ? ಆ ಸ್ಪಿನಾಚ್ ಜ್ಯೂಸ್ ಅಂತೆ. ಪಾಲಕ್ಕು ಜ್ಯೂಸ್ ಮಾಡಿ ಕುಡಿತಾರೇನ್ರಿ? ಅದು ಒಳ್ಳೆ ಹುಳಿ ಮಾಡಿ ಪಲ್ಯ ಮಾಡಿ ಅದನ್ನು ತಿನ್ನೋದಲ್ವಾ? ಪಕೋಡ ಮಾಡಿ ತಿನ್ನೋದಲ್ವಾ? ಅಂದರೆ ಇವೆಲ್ಲ ಏನೇನು ನೋಡಿ ನಾವು ಮಾಡ್ತೀವಿ. ಯಾವುದೋ ದೇಶದಲ್ಲಿ ಮರುಭೂಮಿಯಲ್ಲಿ ಏನೂ ಸಿಗೋದೇ ಇಲ್ಲ ಅಂದರೆ ಪರವಾಗಿಲ್ಲ, ಇಷ್ಟು ಪುಣ್ಯ ಭೂಮಿಯಲ್ಲಿ ನಮಗೆ ಫ್ರೆಶ್ ಆಗಿ ಸಿಗಬೇಕಾದ್ರೆ ಆಹಾರವನ್ನು ಫ್ರೆಶ್ ಆಗೇ ಅದನ್ನು ಉಪಯೋಗಿಸಿ. ನೀವು ತುಳಸಿ ಡ್ರಾಪ್ಸಾ ತುಳಸಿನ ಅಂತ ಕೇಳಿದ್ರೆ ತುಳಸಿ ಅಂತ ಹೇಳ್ತೀನಿ ನಾನು. ಮಯೂರಿ ನಮಸ್ಕಾರ. ಮುನಿರಾಜ್ ನಮಸ್ಕಾರ. ಕಸ್ತೂರಿ ಮಾತ್ರೆ ನಾವು ಉಪಯೋಗಿಸುತ್ತೇವೆ, ಒಳ್ಳೆಯದು. ರೂಪಾ ಜಯಶಂಕರ್, ಕ್ಯಾನ್ ಯು ಶೋ? ಓಕೆ, ಈಗೆಲ್ಲೋ ಆಮೇಲೆ ತೋರಿಸ್ತೀನಿ ನಿಮಗೆ. ಪ್ರಸಾದ್, ಅಳಲೆಕಾಯಿ ರೀ, ಅದು ಕಡುಕ್ಕಾಯಿ ಅಂತಾರೆ, ಕರಕ್ಕಾಯಿ ಅಂತಾರೆ, ಸಂಸ್ಕೃತದಲ್ಲಿ ಹರಿತಿಕ ಅಂತಾರೆ, ಕಡುಕ್ಕಾಯಿ ಅಂತ ತಮಿಳಲ್ಲಿ, ತೆಲುಗುವಲ್ಲಿ ಕರಕ್ಕಾಯಿ ಅಂತಾರೆ. ಅದು ನೋಡೋಕ್ಕೆ ಸ್ವಲ್ಪ ಚಿಕ್ಕದಾಗಿ ಜಾಜಿಕಾಯಿ ಥರನೇ ಇರುತ್ತೆ, ಸ್ವಲ್ಪ ದೊಡ್ಡದು. ಆಚಾರ್ಯರೇ, ಶಿವಕುಮಾರ್, ನೀವು ಹೇಳಿದ ರೀತಿ ಮಾಸ್ಕ್ ದೊಡ್ಡವರಿಗೂ ತುಂಬ ಅನುಕೂಲವಾಗುವಂತಿದೆ. ದೇಸಿ ಜೀವನದ ಮೂಲಕ ಇದನ್ನು ನಮಗೆ ಒದಗಿಸಬಹುದೇ? ನನಗೆ ಮಾರಾಟ ಮಾಡುವ ಆಸಕ್ತಿ ಇಲ್ಲ, ಅದು ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ, ನೀವು ಮಾಡಿಸ್ಕೊಳ್ಳಿ. ಮಂಜುನಾಥ್ ರಾವ್ ನಮಸ್ಕಾರ. ವೆಂಕಿ ನಮಸ್ಕಾರ. ಸುರೇಶ್ ಬಿ ಎನ್, ಮಾಸ್ಕ್ ಬಗ್ಗೆ ರಿಪೀಟ್ ಮಾಡಿ. ಅದೇ ಮಾಸ್ಕ್ ಎಷ್ಟು ಒಳ್ಳೆಯದೋ ಅಷ್ಟೇ
ಕೆಟ್ಟದು ನೀವು ಸರಿಯಾಗಿ ಉಪಯೋಗಿಸಿಲ್ಲ ಅಂದರೆ. ಮನೆಯಲ್ಲಿರೋ ಸಿಲಿಂಡ್ರು ಎಷ್ಟು ಉಪಯೋಗನೋ ಅಷ್ಟೇ ಉಪಯೋಗ, ಅದನ್ನು ಸರಿಯಾಗಿ ಉಪಯೋಗಿಸ್ಲಿಕ್ಕೆ ಬರಲಿಲ್ಲ ಅಂದರೆ. ಎಲ್ಲವೂ ಹಾಗೆ ಮಾಸ್ಕು ಹಾಗೆ, ಅದನ್ನು ಉಪಯೋಗಿಸೋ ರೀತಿಯಾಗಿ ಉಪಯೋಗಿಸ್ಬೇಕು. ಚಿನ್ನು ನಮಸ್ಕಾರ. ಅನಸೂಯಾರಾಮ್, ಇಟ್ ಈಸ್ ಪಾಸಿಬಲ್ ಟು ಎರಡಿಕೇಟ್ ಪ್ಲಾಸ್ಟಿಕ್ ಫ್ರಮ್ ಅವರ್ ಲೈಫ್. ಇಟ್ಸ್ ಅಪ್ ಟು ಯು. ಯು ಡೂ ಇಟ್ ಕಾನ್ಷಿಯಸ್ಲಿ ಆರ್ nature force you to do that. Shiva B, Apsara, Namaskara. Praveen Deshpande, which one to choose now, online or offline classes? Now getting confused. I highly recommend homeschooling. ನಾನು ಒಂದು ಪ್ರಯೋಗ ಮಾಡ್ತಾ ಇದ್ದೇನೆ, ಬಟ್ ಎಲ್ರಿಗೂ ಅವಕಾಶ ಕೊಡಲಿಲ್ಲ. ಯಾಕೆ ಯೂಟ್ಯೂಬಲ್ಲಿ ಹಾಕೋದಿಲ್ಲ, ಫೇಸ್ಬುಕ್ಕಲ್ಲಿ ಹಾಕೋದಿಲ್ಲ ಅಂದರೆ, ಬರೋ ಎನ್ಕ್ವೈರಿಗೆ ನಾವು ಅಷ್ಟು ಜನರಿಗೆ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಆದರೆ ನಾನು ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇನೆ. ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕಿಂತ ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ ಅಂತ. ತಂದೆ ತಾಯಿರು ಸರಿಯಾಗಿ ಮಕ್ಕಳಿಗೆ ಸಮಯವನ್ನು ಕೊಡ್ತೀರಾ ಅಂತಾದರೆ, ಒಬ್ಬ ಒಳ್ಳೆಯ ಶಿಕ್ಷಕರು ಸಿಗ್ತಾರೆ ಅಂತಾದರೆ, ಅಥವಾ ಒಂದು 10, 15, 20 ಜನ ಪೇರೆಂಟ್ಸ್ ಸೇರಿಕೊಂಡು ನೀವೇ ಮಕ್ಕಳಿಗೆ ಪಾಠದ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಕಲ್ಪಿಸಿಕೊಡ್ಬೋದು. ಅದಕ್ಕೆ ವ್ಯವಸ್ಥೆ ಇದೆ. ಬರೋ ದಿನಗಳ ಬಗ್ಗೆ ಮಾತಾಡ್ತೀನಿ. ನನ್ನನ್ನು ಕೇಳಿದರೆ ಹೋಮ್ ಸ್ಕೂಲಿಂಗ್ ಇಸ್ ಬೆಸ್ಟ್. ಮಕ್ಕಳು ಡೈರೆಕ್ಟಾಗಿ ಹೋಗಿ ಎಕ್ಸಾಮ್ ಬರಿಬೋದು. ಆ ಎಕ್ಸಾಮ್ ಬರುವ ಸರ್ಟಿಫಿಕೇಟಿಗೆ ವ್ಯಾಲ್ಯೂ ಇದೆ. ಸೊ ಹೋಮ್ ಸ್ಕೂಲಿಂಗ್ ಕಡೆ ಟ್ರೈ ಮಾಡಿ ಮಕ್ಕಳಿಗೆ. ಅವರು ಅಲ್ಲಿ ಹೋಗಿ ಅದೇ ಓದೋದಲ್ವಾ, ಶಾಲೆಗೆ ಹೋದರೂ ಮಾಡೋದೇನು ಹೊಸ್ತೇನಿಲ್ವಲ್ಲ. ನೋಡಿ, ಹೋಮ್ ಸ್ಕೂಲಿಂಗ್ ಕಡೆ ಗಮನ ಕೊಡಿ. ಅದ್ರ ಬಗ್ಗೆ ಹಿಂದೆ ನಾನು ಮಾತಾಡಿದ್ದೆ. ಆಫ್ಲೈನ್ ಆನ್ಲೈನ್ ಅನ್ನೋದಕ್ಕಿಂತ ನೋಡಿ ಹೋಮ್ ಸ್ಕೂಲಿಂಗ್ ಕಡೆ ಗಮನ ಕೊಡ್ರಿ. ಸುಮಾ ನಾಯಕ್ ನಮಸ್ಕಾರ. ಹರೀಶ್ ರಾವ್, ರೂಪಾ ರಾಜೇಶ್, ಹೌ ಸೇಫ್ ಇಸ್ ಆಯುರ್ವೇದಿಕ್ಸ್? ಸ್ವರ್ಣ ಪ್ರಶ್ನೆ, I should give every month to kids. I don't speak about that. ಸದ್ಯಕ್ಕೆ ಬೇಡ, ಈ ಫೋರಮಲ್ಲಿ ಬೇಡ. ಪ್ರಶಾಂತ್ ನಾಯ್ಕ್ ನಮಸ್ಕಾರ. ನಿರ್ಮಲಾ ನಮಸ್ಕಾರ. ದೊಡ್ಡ ಮಕ್ಕಳ ಬಗ್ಗೆ ಹೇಳಿ. ಯಾವ ದೊಡ್ಡ ಮಕ್ಕಳು ಅಂದರೆ ನನ್ನ ಬಗ್ಗೆ ಕೇಳ್ತಾ ಇದ್ದೀರಾ ನಿರ್ಮಲಾ ಅವರು? ಏನು ಹೇಳ್ಬೇಕು ಹೇಳಿ ದೊಡ್ಡ ಮಕ್ಕಳ ಬಗ್ಗೆ, ಅಥವಾ ನಿಮ್ಮ ಬಗ್ಗೆ ಕೇಳ್ತಾ ಇದ್ದೀರಾ? ಯಶೋಧ ಪಾಟೀಲ್ ನಮಸ್ಕಾರ. ಅಕ್ಕಮಾದೇವಿ, ಎಷ್ಟು ಅಲ್ಲೇಕಾಯಿ ತೊಂದರೆನೇ ಇಲ್ಲ, ಒಳ್ಳೆ ಔಷಧಿ ಅದು ಓವರ್ ಡೋಸಲ್ಲಿ ಆಗೋದಿಲ್ಲ. ಏನು ಯೋಚನೆ ಮಾಡಬೇಡಿ. ಒಂದಿಷ್ಟು ಇದನ್ನ ತೆಗೆದು ಬಾಯಲ್ಲಿ ಒಂದಿಷ್ಟು ಪೀಸ್ ಮಾಡಿ ಬಾಯಲ್ಲಿ ಇಟ್ಕೊಳ್ಳಿ. ಸಂತೋಷ್ ಕುಮಾರ್ ನಮಸ್ಕಾರ. ಅಶ್ವಿನಿ ಮೃಗೇಶ್, ಹರೀಶ್ ರಾವ್, ಮೂವಿಕಾ, ಹೈಟ್ ಬೆಳೆಯೋಕೆ ಏನು ಮಾಡಬೇಕು? ನೋಡಿ, ಮರ ಜೋತಾಡ್ಬೋದು, ಅದನ್ನು ಬಿಟ್ಟು ನನಗೆ ಯಾವುದು ವಂಶ ಪಾರಂಪರ್ಯವಾಗಿ ಎಷ್ಟಿದೆ ಅಷ್ಟು ಮಾತ್ರ ಆಗ್ಲಿಕ್ಕೆ ಸಾಧ್ಯ. ನಾನು ಮೊದಲು ಬದುಕಲ್ಲಿ ಎತ್ತರವಾಗಿ ಬೆಳೆಯೋದನ್ನು ಕಲ್ತ್ಕೋಬೇಕು. ದೇಹದಲ್ಲಿ ಬೆಳೆದ್ರೆ ಏನು ಬಂತು? ನಾನು ತುಂಬ ಎತ್ತರವಾಗಿದ್ದೀನಿ ಅಂತ ಕೀಳರಿಮೆಯೂ ತಪ್ಪು, ನಾನು ಬೆಳಲಿಲ್ಲ ಅಂತ ಕೀಳರಿಮೆಯೂ ತಪ್ಪು. ಮೊದಲು ಮನುಷ್ಯ ತಾನು ಹೇಗಿದ್ದೇನೋ ಹಾಗೆ ಒಪ್ಪಿಕೊಳ್ಳುವ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಬಿಳಿ ಇದ್ದವ್ರಿಗೆ ಕಪ್ಪಾಗಬೇಕು ಅಂತ, ಕಪ್ಪಾದವ್ರಿಗೆ ಬಿಳಿ ಆಗಬೇಕು ಅಂತ, ಉದ್ದ ಇದ್ದವ್ರಿಗೆ ಕುಳ್ಳ ಇರಬೇಕು ಅಂತ, ಕುಳ್ಳ ಆದವ್ರಿಗೆ ಉದ್ದ ಇರಬೇಕು ಅಂತ, ಸಣ್ಣ ಇದ್ದವ್ರಿಗೆ ದಪ್ಪ ಇದ್ದವ್ರಿಗೆ ಸಣ್ಣ ಅಲ್ವಾ? ಮನುಷ್ಯ ತಾನು ಹೇಗಿದ್ದೇನೋ ನೆಮ್ಮದಿಯಾಗಿ ತಾನು ಹೇಗಿದ್ದೇನೋ ಹಾಗೆ ಒಪ್ಪಿಕೊಳ್ಳುವ ಮನೋಧರ್ಮವನ್ನು ಬೆಳೆಸಿಕೊಳ್ಬೇಕು. ಎತ್ತರ ಮತ್ತು ಉದ್ದದಿಂದ ನಿಮ್ಮ ಪರ್ಸನಾಲಿಟಿ ತುಂಬ ಮುಖ್ಯ. ಕೆಲವರು ದೂರದಿಂದ ನೋಡಲಿಕ್ಕೆ ಇಷ್ಟ ಆಗುತ್ತೆ, ಹತ್ತಿರ ಹೋದಾಗ ಅಷ್ಟೇ. ಕೆಲವರು ಹಾಗಲ್ಲ, ಹತ್ತಿರ ಹೋಗ್ತಾ ಅಯಸ್ಕಾಂತದಂತೆ ನಮ್ಮನ್ನು ಹಿಡಿದಿಡ್ತಾರೆ. ಸಚಿನ್ ತೆಂಡೂಲ್ಕರಿಂದ ಹಿಡ್ಕೊಂಡು ಅಬ್ದುಲ್ ಕಲಾಂ ಅವರ ತನಕ, ಪೇಜಾವರ ಸ್ವಾಮಿಗಳಿಂದ ಹಿಡ್ಕೊಂಡು ನಮ್ಮ ಶಿವಕುಮಾರ ಸ್ವಾಮಿಗಳ ತನಕ ಯಾರು 6 ಪ್ಯಾಕ್ ಮಾಡಿಕೊಂಡು 6 ಅಡಿ 10 ಅಡಿ ಇದ್ದಲ್ಲ. 6 ಅಡಿ 10 ಅಡಿ ಇದ್ದವರು ಕೂಡ ಅವರ ಕಾಲಿಗೆ ಬಗ್ಗುತ್ತಾ ಇದ್ರು. ವ್ಯಕ್ತಿತ್ವ ದೊಡ್ಡದಾಗಬೇಕು, ಕೇವಲ ದೇಹ ಅಲ್ಲ. ನಾನು ತಾತ್ಸಾರ ಮಾಡ್ತಾ ಇಲ್ಲ ಉದ್ದ ಇದ್ದವ್ರಿಗೆ. ಸೊ ಆ ವಿಷ ಬೀಜವನ್ನು ನಿಮ್ಮ ಮನಸ್ಸಲ್ಲಿ ನೀವು ಬಿದ್ಕೋಬೇಡಿ. ಮುಖ್ಯವಾಗಿ ಮಕ್ಕಳ ಮನಸ್ಸಲ್ಲಿ ಕುಳ್ಳ ಅಂತ ಕರೆಯೋದು, ಕುಳ್ಳಿ ಅಂತ ಕರೆಯೋದು ಮಾಡಬೇಡಿ. ಮಕ್ಕಳಲ್ಲಿ ಕೀಳರಿಮೆ ಬೆಳಿಬಾರ್ದು. ನಾವು ಹೇಗಿದ್ದೇವೋ ಹಾಗೆ ಒಪ್ಪಿಕೊಳ್ಬೇಕು ನಮ್ಮನ್ನು. ತಂದೆ ತಾಯಿರು ಅದನ್ನು ಮಕ್ಕಳಲ್ಲಿ ಬೆಳೆಸುವ ಪ್ರಯತ್ನ ಮಾಡಿ.
ಅವನು ಕುಳ್ಳ ಇದ್ದಾನೆ, ಇನ್ನು ಉದ್ದ ಮಾಡೋಕ್ಕೆ ಏನು ಮಾಡಬೇಕು, ದಪ್ಪ ಇದ್ದಾಗ ಏನು ಮಾಡಬೇಕು, ಬೇಡ. ಅಕ್ಕಮಾದೇವಿ ನಮಸ್ಕಾರ. ಅಶ್ವಿನಿ ಮುರುಗೇಶ್, ಹರೀಶ್ ರಾವ್. ಸ್ವಿಮ್ಮಿಂಗ್ ಮಾಡಿ, ಯೋಗ ಮಾಡಲಿ, ನೈಸರ್ಗಿಕವಾಗಿ ಆಗೋದಿದ್ರೆ ಆಗಲಿ. ಅನಿತಾ ನಮಸ್ಕಾರ. ರೂಪಾ ರಾಜೇಶ್, ನಾನು ಮಾತಾಡೋದಿಲ್ಲ ರೂಪಾ ರಾಜೇಶ್ ಅವರೇ ಈ ಫೋರಮಲ್ಲಿ ಅದ್ರ ಬಗ್ಗೆ. ಲಂಕೇಶ್ವರ್ ನಾಯಕ್ ನಮಸ್ಕಾರ. ಸ್ಮಿತಾ. ಶ್ರೀಕಾಂತ್, ಅಳಲೆಕಾಯಿ ಅಂದರೆ ಗೊತ್ತಿಲ್ವಾ? ಗೂಗಲ್ ಮಾಡಿ, ಹರಿತಿಕಾ ಅಂತ ಸಿಗುತ್ತೆ. ನೀವು ತ್ರಿಫಲ ಚೂರ್ಣ ಕೇಳಿದ್ದೀರಾ? ತ್ರಿಫಲ, ಆ 3 ಫಲಗಳಲ್ಲಿ ಒಂದು ಅಳಲೆಕಾಯಿ, ಜಾಜಿಕಾಯಿ ತನಕ ಇರುತ್ತೆ. ಶೀಲಾ, ತುಂಬ ಚೆನ್ನಾಗಿ ತಿಳಿಸಿದ್ದೆ, ಧನ್ಯವಾದ. ಮಹಮ್ಮದ್ ರಫಿ, ಹೇಗಿದ್ದೀರಿ? ನಮಸ್ತೆ. ಗಾಯತ್ರಿ ಕುಮಾರ್, ರೇವಣ ಸಿದ್ದಪ್ಪ ಅವರು ನಮಸ್ಕಾರ. ಹರೀಶ್ ರಾವ್, ಶ್ಯಾಮಾಚಾರ್, ಮಕ್ಕಳಿಗೆ 4 ವರ್ಷದ ಮಗುವಿಗೆ ಹುಳುಕಲ್ಲಿನ ಬಗ್ಗೆ ಮಾಹಿತಿ ತಿಳಿಸಿಕೊಡಿ. ಚಾಕ್ಲೇಟ್ ಏನೂ ಕೊಡ್ತಿಲ್ಲ. ಹಾಗಾದರೆ ಮಗುಗೆ ಏನಾದ್ರು ಡಿಫಿಷಿಯನ್ಸಿ ಇದೆಯಾ ಅಂತ ನೋಡಿ, ಕ್ಯಾಲ್ಶಿಯಂ ಸರಿಯಾಗಿದೆಯಾ ಅಂತ ನೋಡಿ. ಇದನ್ನು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಯಾರನ್ನು ಕೇಳಬೇಡಿ, ಇನ್ಕ್ಲೂಡಿಂಗ್ ನನ್ನನ್ನು ಕೇಳಬೇಡಿ. ಒಳ್ಳೆಯ ಆಯುರ್ವೇದ ತಜ್ಞರನ್ನು ಮತ್ತು ಡೆಂಟಲ್ ಬಗ್ಗೆ ಅಧ್ಯಯನ ಮಾಡ್ತವ್ರನ್ನ ಭೇಟಿ ಮಾಡಿ ಏನಕ್ಕೆ ಆಗ್ತಾ ಇದೆ ಅಂತ ಟ್ರೀಟ್ಮೆಂಟ್ನ ನೋಡಿ ಮಕ್ಕಳಿಗೆ ಕೊಡೋ ಪ್ರಯತ್ನವನ್ನು ಮಾಡಿ, ಮಗುಗೆ ಬೇಗ ಆರೋಗ್ಯ ಆಗಲಿ. ನಾಗರತ್ನ, ವೀರಭದ್ರ ನಮಸ್ಕಾರ. ಎಷ್ಟು ಬೇಕಾದ್ರೆ ಕೊಡ್ಬೋದು ರೀ. ಸಂಗೀತ ನಮಸ್ಕಾರ. ಗೀತಾ ನಮಸ್ಕಾರ. ನಾಗರತ್ನ ಅವರು ಏನು ಎಲ್ಲ ಕರೆಕ್ಟ್ ಹೇಳ್ಬೇಕು ಹೇಳಿ, ನಾನು ಏನು ತಪ್ಪು ಹೇಳಿದ್ದೀನಿ? ನಮಗೂ ಗೊತ್ತಾಗುತ್ತೆ, ನನ್ನ ಮಗಳು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ಬೇರೆ ಬೇರೆ ವಿಷಯಗಳು ಹಂಚ್ಕೊಳ್ತೀನಿ. ಇವತ್ತು ನಾನು ನಿಮ್ಮ ಮನಸ್ಸಲ್ಲಿ ಏನು ಪ್ರಶ್ನೆಗಳಿಂದ ಇನ್ಪುಟ್ಸ್ ತೆಗೆದುಕೊಳ್ತಾ ಇದ್ದೀನಿ, ಅದಕ್ಕೆ ಪೂರಕವಾಗಿ ನಾಳೆಯಿಂದ ನಾನು ಬೇರೆ ಬೇರೆ ವಿಷಯಗಳನ್ನು ಮಕ್ಕಳ ಆರೋಗ್ಯದ ಬಗ್ಗೆ ಹಂಚ್ಕೊಳ್ತೀನಿ. ಕಲಾವತಿ, ಒಳ್ಳೆಯ ವಿಷಯ. LJP ಸೂರ್ಯರಾಜ್, ದಿವ್ಯಾ ವಿಶ್ವನಾಥ್, ಹೇಮಾ ನಂದ, ಮಣ್ಣಿನ ಪಾತ್ರೆಗಳನ್ನು ಉಪಯೋಗಿಸ್ಬೋದು. ಮಣ್ಣಿನ ಪಾತ್ರೆ ವಿಶೇಷವಾಗಿ ಯಾರು ಮತ್ಸ್ಯವನ್ನು ಪಾಕ ಮಾಡ್ತಾರೆ, ಮೀನನ್ನು ತಿಂತಾರೆ, ಅವರಿಗೆ ತುಂಬ ಸೂಕ್ತವಾದ ಪಾತ್ರೆ ಅದು, ಮಣ್ಣಿನ ಪಾತ್ರೆ. ಬೇರೆ ಉಪಯೋಗಿಸಬಾರ್ದು ಅಂತಿಲ್ಲ, ಉಪಯೋಗಿಸಿಕೊಳ್ಳಿ. ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ರಾಘವ ರಾಜೇಶ್, ನನ್ನ ಮಗ 6 ವರ್ಷ ತುಂಬ ತುಂಟನಾಗಿದ್ದಾನೆ. ಎಷ್ಟು ಹೇಳಿದರೂ ಕೇಳೋದಿಲ್ಲ, ವಿದ್ಯೆ ತಲೆಗೆ ಹೋಗುತ್ತಿಲ್ಲ, ಏನು ಮಾಡಬೇಕು? ಏನು ಮಾಡಿದರೆ ಅವನಿಗೆ ಮರೆವು ಕಮ್ಮಿ ರೀ. ನಮಗೆ ಜಗತ್ತಿನಲ್ಲಿ ನಿಮ್ಮ ಬದುಕಲ್ಲಿ ಸಾವಿರಾರು ಜನರು ಬಂದು ಹೋಗಿದ್ದಾರೆ. ಎಷ್ಟು ಜನ ಜ್ಞಾಪಕ ಇದ್ದಾರಲ್ಲಿ? ಯಾರೋ ಒಬ್ಬರೋ ಇಬ್ಬರು. ಹಾಗೆಂತ ನಂಗೆ ಮರೆವಿನ ಸಮಸ್ಯೆ ಇದೆಯಾ? ಇಲ್ಲ. ಅವರು ನಮ್ಮ ಮನಸ್ಸಿಗೆ ಅಷ್ಟು ಹತ್ತಿರ ಆಗಿಲ್ಲ. ಯಾವ ವಿಷಯ ನಮ್ಮ ಮನಸ್ಸಿಗೆ ಹತ್ತಿರ ಆಗುತ್ತೆ ಅದನ್ನು ಮನುಷ್ಯ ಮರೆಯೋದಿಲ್ಲ. ಅತಿ ಉತ್ಕಟವಾದ ನೋವು, ಅತಿ ಉತ್ಕಟವಾದ ಸುಖ, ಆನಂದವನ್ನು ಮಾತ್ರ ಮನುಷ್ಯ ಜ್ಞಾಪಕ ಇಟ್ಕೊಳ್ತಾನೆ, ಬೇರೆ ಎಲ್ಲವನ್ನು ಮರೆತು ಬಿಡ್ತಾನೆ. ಹಾಗೆ ಮಗು ದಡ್ಡ ಅಂತಲ್ಲ, ನೀವು ಅವನಿಗೆ ಏನು ಇಷ್ಟ ಅಂತ ತಿಳ್ಕೋಬೇಕು. ಅವನಿಗೆ ಇಷ್ಟವಾದ ವಿಷಯದ ಬಗ್ಗೆ ಕೃಷಿ ಮಾಡಲಿಕ್ಕೆ ನೀವು ಬಿಟ್ಟರೆ, ಅಧ್ಯಯನ ಮಾಡಲಿಕ್ಕೆ ಬಿಟ್ಟರೆ, ಅವನು ಯಾವುದನ್ನು ಮರೆಯೋದಿಲ್ಲ. ಮತ್ತು 6 ವರ್ಷದ ಮಗು ತುಂಟತನ ಮಾಡದೆ 60 ವರ್ಷದಲ್ಲಿ ಮಾಡ್ತಾರಾ? ಈಗ ಸಮಸ್ಯೆ ಅದೇ, 6 ವರ್ಷದ ಮಕ್ಕಳೆಲ್ಲ 60 ವರ್ಷದ ಥರ ಇರ್ತಾರೆ. 60 ವರ್ಷಕ್ಕೆ ಹೋದಾಗ ಎಲ್ಲ ತುಂಟತನ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ? ಸಪ್ರೆಸ್ ಮಾಡಬಾರ್ದು. ಯಾವುದನ್ನು ಯಾವ ವಯಸ್ಸಲ್ಲಿ ನಾವು ಅದುಮಿ ಇಡ್ತೀವಿ, ಅದು ಬರಬಾರದ ವಯಸ್ಸಿನಲ್ಲಿ ಯಾವುದೋ ರೀತಿ ಹೊರಗೆ ಬರ್ತದೆ. 6ರಲ್ಲಿ ತುಂಟತನ ಮಾಡಬೇಕು, ಮರ ಹತ್ತಬೇಕು, ಬೀಳಬೇಕು, ಕೈಕಾಲು ಮುರ್ಕೊಬೇಕು, ಮತ್ತೆ ಮತ್ತೆ ಎದ್ದು ಹೋಗಬೇಕು, ಭಯ ಪಡಬಾರ್ದು, ಮತ್ತೆ ಬೀಳಬೇಕು, ಕೈಕಾಲು ಮುರ್ಕೊಬೇಕು. ಇದು ಬದುಕಿನ ಅನುಭವವನ್ನು ಕಲಿಸಿಕೊಡುತ್ತೆ. ತುಂಟತನ ಮಾಡಬೇಕು ಮಕ್ಕಳು. ಅವನ ತಲೆಗೆ ಹೋಗ್ತಾ ಇಲ್ಲ ಅಂದರೆ ನೀವು ಅವನಿಗೆ ಇಷ್ಟ ಇಲ್ಲದ ವಿಷಯಕ್ಕೆ ಓದಲಿಕ್ಕೆ ಅವನಿಗೆ ಒತ್ತಾಯ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಮಗು ಬಗ್ಗೆ ಕೀಳರಿಮೆ ಬೇಡ, ದಯವಿಟ್ಟು ಮಗು ಬಗ್ಗೆ ಕೀಳರಿಮೆ ಮಾಡ. ನಿಮ್ಮ ಮಗುವನ್ನು ಇನ್ನೊಂದು ಮಗುವಿನೊಟ್ಟಿಗೆ ಕಂಪೇರ್ ಮಾಡಬೇಡಿ. ನಿಮ್ಮ ಮಗು ಆ ಥರ ಹುಟ್ಟಿದಾನೆ ಅಂದರೆ ಪ್ರಪಂಚಕ್ಕೆ ಅವನಿಂದ ಏನೋ ಒಂದು ದೊಡ್ಡ ಕೆಲಸ ಸಹಾಯ ಆಗಲಿಕ್ಕಿದೆ. ಅವನನ್ನು ಅವನ ಥರ ಇಡಲಿಕ್ಕೆ ಬಿಡಿ. ನಾವು ಪೋಷಕರಷ್ಟೇ, ಅವನಲ್ಲಿರುವ ಗುಣಧರ್ಮ ಚೆನ್ನಾಗಿ ಬೆಳೆಯಲಿಕ್ಕೆ ಬೇಕಾದ ಪೋಷಣೆಯನ್ನು ಕೊಡಬೇಕು ನಾವು.
ಒಳ್ಳೆಯ ದೇಹ, ಒಳ್ಳೆಯ ವಾತಾವರಣ, ಮನಸ್ಥಿತಿಯನ್ನು, ಒಳ್ಳೆಯ ಉತ್ತಮ ವ್ಯಕ್ತಿಗಳನ್ನು ಆದರ್ಶವಾಗಿ ಕೊಡಬಹುದು. ಬಿಟ್ಟರೆ ಅವನ ಸ್ವಭಾವವನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಹೋಗಬಾರ್ದು. ನಾನಂತೂ ಮಾಡ್ತಿಲ್ಲ, ನಾನು ಆಗಲಿಲ್ಲ ನನ್ನ ಬದುಕಲ್ಲಿ. ನಿಮ್ಮ ಮಗ ಆರೋಗ್ಯವಾಗಿದ್ದಾನೆ, ಮಗುವಿಗೆ ದಡ್ಡ ಅಂತ ಹೇಳಬೇಡಿ. ಅವನು ತುಂಬ ಒಳ್ಳೆಯ ಸಾಧಕನಾಗಿ ಮುಂದೆ ಬರ್ತಾನೆ. ಒಳ್ಳೆಯ ಪೋಷಣೆಯನ್ನು ಕೊಡಿ, ದೈಹಿಕವಾಗಿ ಮಾನಸಿಕವಾಗಿ ಒಳ್ಳೆಯ ಪೋಷಣೆಯನ್ನು ಮಗುವಿಗೆ ಕೊಡಿ. ಉತ್ತಮ ಉದಾತ್ತ ವ್ಯಕ್ತಿಗಳ ಚರಿತ್ರೆಯನ್ನು ಅವನ ಕಣ್ಣ ಮುಂದೆ ಇಡಿ. ಅವನು ಚೆನ್ನಾಗಿ ಬೆಳಿತಾನೆ. ಅವನಿಗೆ ಓದಲಿಕ್ಕೆ ಇಷ್ಟ ಇಲ್ಲ ಅಂದರೆ, ಅವನಿಗೆ ವಿಷಯ ಹಿಡಿಸಿಲ್ಲ ಅಂತ, ಈಗ ನನ್ನ ಕೈಯಲ್ಲಿ ಲೆಕ್ಕದ ಪುಸ್ತಕ ಕೊಟ್ಟರೆ ನಾನು ಓಡೋಗ್ತೀನಿ. ನಾನು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಮಾಡೋಕ್ಕೆ ಅಂತ ಹುಟ್ಟಿರ್ತಾರೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡಿದಾಗ ಬದುಕು ಚೆನ್ನಾಗಿರುತ್ತೆ. ಮಲ್ಲೇಶ್ ನಮಸ್ಕಾರ. ಪಿ ಲತಾ ವೀರಾವ್, ನಾವು ದಿನ ನೀರು ಕಾಯಿಸುವಾಗ ತುಳಸಿ ಎಲೆ, ಮೆಣಸಿನಕಾಳು, ಲವಂಗ ಹಾಕಿ ನೀರು ಕಾಯಿಸಿ ಮಕ್ಕಳಿಗೆ ಕೊಡ್ತೇವೆ. ಒಳ್ಳೆಯದು, ತುಂಬ ಒಳ್ಳೆಯದಿದು. ರಾಘವ್, ಯೋಚನೆ ಮಾಡಬೇಡ್ರಿ, ನಿಮ್ಮ ಮಗ ಚೆನ್ನಾಗಾಗ್ತಾನೆ, ತುಂಟುತನ ಮಾಡಲಿ ಅವನು. ಮರು ಒಳ್ಳೆಯದು, ಕೆಟ್ಟದಲ್ಲ. ಗಿರಿ ನಮಸ್ಕಾರ. ಸತೀಶ್ ಭಟ್ ನಮಸ್ಕಾರ. ನಾಗರತ್ನ ನಮಸ್ಕಾರ. ಹೋಮ್ ಸ್ಕೂಲ್ ಬಗ್ಗೆ ಇನ್ನೊಂದ್ಸಲ ಹೇಳ್ತೀನಿ ನಾನು ಬೇರೆ ದಿವಸ. ಗುರು ನಮಸ್ಕಾರ. ಪ್ರಶಾಂತ್ ನಮಸ್ಕಾರ. ಸತೀಶ್ ಭಟ್ ಒಳ್ಳೆಯ ಅಡ್ವೈಸ್ ಅಂತೆ. ಲತಾ ಶ್ರೀನಿವಾಸ ಮೂರ್ತಿ ನಮಸ್ಕಾರ. ಚೇತನ್ ಕುಮಾರ್, ಮಧುಮೇಹಕ್ಕೆ ಒಂದು ಸಲಹೆ. ಏನು ಸಲಹೆ ಕೊಡೋದು? ಸಿಹಿ ವೈಟ್ ಶುಗರ್ನ ತಿನ್ನಬೇಡಿ, ಯೋಗವನ್ನು ಮಾಡಿ, ರಾತ್ರಿ ನಿದ್ರೆ ತಪ್ಪಿಸ್ಬೇಡಿ, ಬೆಳಗ್ಗೆ ನಿದ್ರೆ ಮಾಡಬೇಡಿ, ಋತುವಿಗೆ ಅನುಗುಣವಾದ ಆಹಾರವನ್ನು ತಿನ್ನಿ. ಸತೀಶ್ ಭಟ್. ಲಕ್ಷ್ಮೀ ಬೆಳವಾಡಿ ನಮಸ್ಕಾರ. ಅಶ್ವಿನಿ ಮುರುಗೇಶ್, ನಮ್ಮನ್ನು ಯಾವಾಗಲೂ ಕೀಳಾಗಿ ನೋಡುವವರಿಗೇನು ಮಾಡಬೇಕು? ನೋಡಿ, ಅದು ಅವರ ಮನಸ್ಥಿತಿ, ಅದು ಅವರವರ ಮನಸ್ಥಿತಿ, ಅವ್ರು ನೋಡ್ಕೊಳ್ತಾರೆ. ನೀವ್ಯಾಕೆ ಅದಕ್ಕೆ ರೆಸ್ಪಾಂಡ್ ಮಾಡ್ತೀರಾ? ವಸ್ತುಸ್ಥಿತಿ ಬೇರೆ, ಮನಸ್ಥಿತಿ ಬೇರೆ. ನೀವು ಹಾಕುವ ಕಾಮೆಂಟ್ಗಳು, ನೀವು ಹಾಕುವ ಪೋಸ್ಟ್ಗಳು ವಸ್ತುಸ್ಥಿತಿ ಆಗಿರೋದಿಲ್ಲ, ಅದು ನಿಮ್ಮ ಮನಸ್ಥಿತಿಯನ್ನು ಜಗತ್ತಿಗೆ ತೋರಿಸ್ಕೊಡುತ್ತೆ. ಒಬ್ಬರನ್ನು ಕೀಳಾಗಿ ನೋಡ್ತಾರೆ ಅಂದರೆ ಆ ವ್ಯಕ್ತಿಯ ಮನಸ್ಥಿತಿ ಅದು. ಅದಕ್ಕೆ ನೀವ್ಯಾಕೆ ರೆಸ್ಪಾಂಡ್ ಮಾಡಬೇಕು? ನೀವಾಗಿರಿ. ಚೈತ್ರ ನಮಸ್ಕಾರ. ಚೇತನ್ ಕುಮಾರ್, ಪ್ರಶಾಂತ್, ಸಂಜಯ್ ಅರುಣ್, ಮೊಹಮ್ಮದ್ ರಫಿ, ದಿಲೀಪ್ ಅಪ್ಪು. ಹೌ ಟು ಸಕ್ಸಸ್ ಇನ್ ಲೈಫ್? ಬಿ ಯು. ನೀವಾಗಿರೋದೇ ಸಕ್ಸಸ್. ನಿಮ್ಮ ಮನಸ್ಸಿಗೆ ಯಾವಾಗ ನೀವು ಇನ್ನೊಬ್ಬರಾಗಬೇಕು ಅಂತ ಬಯಕೆ ಬಂತು, ನೀವು ಸೋತಿದ್ದೀರಾ ಅಂತ ಅರ್ಥ ಬದುಕಲಿ. ನೀವಾಗಿಯೇ ಬದುಕಬೇಕು, ಅದೇ ಸಕ್ಸಸ್. ನಿಮ್ಮತನ ಕಳ್ಕೊಳ್ದೇ ಇರೋದೇ ಸಕ್ಸಸ್. ಯಾರ ಮುಂದೆ ಕೈ ಚಾಚಿ ಫ್ರೀ ಕೊಡಿ ಅಂತ ಇರೋದೇ ಸಕ್ಸಸ್. ನಿಮ್ಮಲ್ಲಿ ಇದ್ದದ್ದನ್ನು ಅಗತ್ಯ ಇದ್ದವರಿಗೆ ಹಂಚೋದೇ ಸಕ್ಸಸ್. ಇರೋದ್ರ ಬಗ್ಗೆ ಕೃತಜ್ಞತಾ ಭಾವ ಇದ್ದು ಇಲ್ಲದೇ ಇರೋದ್ರ ಬಗ್ಗೆ ಆಲೋಚನೆ ಮಾಡದೇ ಇರೋದೇ ಸಕ್ಸಸ್. ಅದೇನು ಡಿಫೈನ್ ಮಾಡ್ತೀರಾ? ಆರೋಗ್ಯವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಪೂರ್ಣವಾಗಿ ಇರೋದೇ ಸಕ್ಸಸ್. ಪ್ರಶಾಂತ್ ನಮಸ್ಕಾರ. ಅನಿಲ್ ಹೆರೂರ್ ನಮಸ್ಕಾರ. ಸುಮಾ ನಾಯಕ್ ಶೇರ್ ಮಾಡ್ತೀರಂತೆ, ಇಲ್ಲಿಂದ ಧನ್ಯವಾದ. ಮಕ್ಕಳಿಗೆ ಡೈಲಿ ಯಾವ ಶ್ಲೋಕ ಹೇಳಿಕೊಡ್ಬೇಕು? ನಾವು ಮಕ್ಕಳಿಗೆ 2-3 ಈವೆಂಟ್ ಮಾಡಿದ್ವಿ. ಮತ್ತೆ ಅದನ್ನು ರೀಇಂಟ್ರೊಡ್ಯೂಸ್ ಮಾಡ್ತೀನಿ. ಮಕ್ಕಳಿಗೆ ಹೇಳುವ ಶ್ಲೋಕಗಳು ಮತ್ತು ಬಾಳಬೋಧ ಅಂತ. ಶ್ಲೋಕದ ಕ್ಲಾಸಸ್ಗೆ ಫೀಸ್ ಇರೋದಿಲ್ಲ, ಎಷ್ಟು ಬೇಕಾದ್ರೂ ಕೊಟ್ಟು ಜಾಯ್ನ್ ಆಗ್ಬೋದು. ಬಾಳಬೋಧಕ್ಕೆ ಇದೆ, ಬಾಳಬೋಧ ಅಂತ ಮಾಡಿದ್ವಿ, ಅದನ್ನು ನಿಮಗೆ ಬರೋದನ್ನ ನೆನೆಸ್ಕೊಳ್ತೀನಿ. ಮಲ್ಲೇಶ್ ನಮಸ್ಕಾರ. ಶ್ರೀದೇವಿ ನಮಸ್ಕಾರ. ಅಭಿಮಾನಿಗಳ ಕಿಚ್ಚ ನಮಸ್ಕಾರ. ನಾನು ಸ್ವಾಮೀಜಿ ಅಲ್ಲ, ಅನ್ಯಾಯವಾಗಿ ಸ್ವಾಮೀಜಿ ಮಾಡಿಬಿಡ್ಬೇಡಿ. ನಾನು ನಿಮ್ಮಂತೆ ಸಾಮಾನ್ಯವಾದ ವ್ಯಕ್ತಿ. ದಿಲೀಪ್ ಅಪ್ಪು ನಮಸ್ಕಾರ. ನಾಗರತ್ನ, ನನ್ನ ಮಗಳಿಗೆ 5.5 ವರ್ಷ, ಏಕಾಗ್ರತೆ ಇಲ್ಲ. ಏನ್ರಿ ನೀವು ಮಕ್ಕಳನ್ನೆಲ್ಲ, ಅವಳು IAS ಓದೋ ವಿದ್ಯಾರ್ಥಿಗೆ ಏಕಾಗ್ರತೆ ಇಲ್ಲ ಅನ್ನಂಗೆ ಮಾತಾಡ್ತೀರಲ್ರಿ. ಮಕ್ಕಳ್ರಿ ಅವರು, ಮಕ್ಕಳ ಥರ ಇರಾಕ್ ಬಿಡಿ ಅವ್ರನ್ನ. 5 ವರ್ಷದ ಮಗುಗೆ ನೀವೇನ್ರಿ ಟಾರ್ಗೆಟ್ ಫಿಕ್ಸ್ ಮಾಡ್ತೀರಾ? ಮಕ್ಕಳ ಥರ ನೋಡಿ, ಅವ್ರನ್ನ ಮಕ್ಕಳ ಥರ ಇರಾಕ್ ಬಿಡಿ.
ಟಾರ್ಗೆಟ್ ಕೊಡಬೇಡ್ರಿ ಅವ್ರಿಗೆಲ್ಲ. ಬೆಳೆಯುವ ಮಕ್ಕಳು ಆಟ ಆಡ್ಬೇಕು, ಚೆನ್ನಾಗಿ ಬೀಳಬೇಕು, ಗಾಯ ಮಾಡ್ಕೋಬೇಕು, ಕೈಕಾಲು ಮುರ್ಕೋಬೇಕು, ಮತ್ತೆ ಆಸ್ಪತ್ರೆಗೆ ಹೋಗ್ಬೇಕು, ಕೈಕಾಲು ಕೂಡ್ಕೋಬೇಕು, ಬಿದ್ದಾಗ ನಾನು ಎದ್ದು ನಿಲ್ತೇನೆ ಎಂಬ ಮನೋಧೈರ್ಯ ಬರಬೇಕು, ಮನೋಧರ್ಮ ಬರಬೇಕು. ಏಕಾಗ್ರತೆ ಎಲ್ಲ ಮಕ್ಕಳಿಗೆ ಹೇಳ್ಬೇಡ್ರಿ. ಅವನು 3 ವರ್ಷದ ಮಗುವಿಗೆ ಒಂದು 30 ವಯಸ್ಸಿನ ಹೀರೋಯಿನ್ ಬಟ್ಟೆ ಹಾಕಿ 30 ವರ್ಷದ ಹೀರೋ ಬಟ್ಟೆನ ಹಾಕಿ ಅವನ ಥರ ಕುಣಿಸ್ಬಿಟ್ಟು ಅವನ ಥರ ಆಗಬೇಕು ಅಂದರೆ ಅವನು 30 ವರ್ಷದಲ್ಲಿ ಮಾಡುವ ಎಲ್ಲ ಕೆಲಸವನ್ನು 3 ವರ್ಷದಲ್ಲಿ ಮಾಡಿ ಮುಗಿಸಿದ್ರೆ ಅವನು 14 ವರ್ಷಕ್ಕೆ ಡಿಪ್ರೆಷನ್ಗೆ ಹೋಗೋದಿಲ್ವೇನ್ರಿ? ಹಾಂ, ಮಕ್ಕಳು ಥರ ಇರಬೇಕು. ಮಕ್ಕಳ ಥರ ಇರೋಕ್ಕೆ ಬಿಡಿ. ಏಕಾಗ್ರತೆ ಎಲ್ಲ ಏನು ಯೋಚನೆ ಮಾಡಬೇಡಿ. ಮಾರ್ಕ್ಸ್ ಕಡಿಮೆ ಆಯಿತಾ, ಅವನು ಏನು ಬೇಕು, ಅವನು ದೈಹಿಕವಾಗಿ ಮಾನಸಿಕವಾಗಿ ಅವನು ಎಕ್ಸ್ಪ್ಲೋರ್ ಆಗಬೇಕು ಬದುಕನ್ನು. ಮಕ್ಕಳಿಗೆ ನಾವು ಏನೋ ಒಂದು ಹೇಳಿಕೊಟ್ಬಿಡ್ತೇವೆ ಅಂತ ಭ್ರಮೆ ದೊಡ್ಡವ್ರಿಗಿರಬಾರ್ದು. ಮಕ್ಕಳಿಂದ ಕಲಿಬೇಕು ನಾವು. ಇಷ್ಟೆಲ್ಲ ದುಡಿತೀರಲ್ರಿ, ಮದುವೆ ಮಾಡ್ಕೊಳ್ತೀರಾ, ಕಾರ್ ತೊಗೊಳ್ತೀರಾ, ಬಂಗ್ಲೆ ತೊಗೊಳ್ತೀರಾ, ಕೋಟಿಗಟ್ಟಲೆ ದುಡ್ಡು ಮಾಡ್ತೀರಾ, ಏನಕ್ಕೆ? ಆನಂದವಾಗಿರ್ಬೇಕು ಅಂತಲ್ವಾ? ಖುಷಿಯಾಗಿರ್ಬೇಕು ಅಂತಲ್ವೇನ್ರಿ? ಆ ಮಕ್ಕಳು ಅದು ಯಾವುದೂ ಮಾಡ್ದೇ ಖುಷಿಯಾಗಿವೆ. ಆದರೆ ಇದೆಲ್ಲ ಮಾಡೋದು ಖುಷಿಯಾಗಿರ್ಬೇಕು ಅಂದ್ರೆ ಮಾಡ್ತಾ ಮಾಡ್ತಾ ಖುಷಿ ಕಳ್ಕೊಳ್ತಾ ಹೋಗ್ತೀವಿ ನಾವು. ಮಕ್ಕಳ ಥರ ಇರೋದೇ ಇಲ್ಲ. ಅವನು ಈ ಜಾತಿ, ಅವನು ಈ ಧರ್ಮ, ಅವನು ಉದ್ದನಾಮ ಹಾಕೊಂಡ, ಇವನು ಅಡ್ಡನಾಮ ಹಾಕೊಂಡ, ಅವನು ದುಡ್ಡಿದ್ದವನು, ದುಡ್ಡಿಲ್ದೇದವನು, ಇವನು ಬಿಳಿ, ಇವನು ಕಪ್ಪು, ಇವನು ದಪ್ಪ ಸಣ್ಣ, ಈ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇದೆ, ಇವನು P1, ಅವನು ಕಂಪ್ನಿ ಓನರು. ಇದೇ ಅಲ್ವಾ ನಾವು ಕಲಿಯೋದು ದೊಡ್ಡವರು ಆಗ್ತಾ. ಇದೆಲ್ಲ ಬೇಡದೆಲ್ಲ ಕಲ್ತ್ಕೊಂಡು ಎಲ್ಲರನ್ನು ದ್ವೇಷ ಮಾಡಿಕೊಂಡು ನಂಗೆ ಅರ್ಥನೇ ಆಗೋದಿಲ್ಲ. ನಿಜವಾಗ್ಲೂ ನಾವು ಇದೆಲ್ಲ ಮಾಡಿದ್ದು ಆ ಮಕ್ಕಳಲ್ಲಿರುವ ಆನಂದವನ್ನು ಪಡ್ಕೊಳ್ಳಿಕ್ಕೆ. ಆದರೆ ನಾವು ಆನಂದವನ್ನು ಕಳ್ಕೊಳ್ತಾ ಇದ್ದೀವಿ. ಹೆತ್ತವರು, ಶಿಕ್ಷಕರು ಮಕ್ಕಳನ್ನ ನೋಡಿ ಕಲಿಬೇಕು. ಅವ್ರಿಗೆ ಹೇಳ್ಕೊಡಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಯಾಕೆಂದರೆ ನೈಸರ್ಗಿಕವಾಗಿ ಮಕ್ಕಳಲ್ಲಿ ಏನೇನು ಇದೆಯೋ, ಯಾರನ್ನು ಭೇದ ಭಾವ ಮಾಡದೇ ಇರೋ ಬುದ್ಧಿ, ಪ್ರತಿಯೊಂದನ್ನು ಆಸ್ವಾದಿಸೋದು, ಪ್ರತಿಯೊಂದನ್ನು ನೋಡಿ ಖುಷಿ ಪಡೋದು, ಇವೆಲ್ಲ ಮಕ್ಕಳಿಂದ ನಾವು ಕಲಿಬೇಕಾಗಿರೋದು. ಸೊ ಮಕ್ಕಳಿಗೆ 8 ವರ್ಷದ ತನಕ ಹೊಸತಾಗಿ ಪಾಠ ಮಾಡೋದು ನನಗೆ ಸಮ್ಮತಿ ಇಲ್ಲದೇ ಇರೋ ವಿಷಯ. ಸೊ ಅವರಿಂದ ನಾವು ಪಾಠ ಕಲಿಯೋ ಸಮಯ ಇದು, 8 ವರ್ಷದ ತನಕ. ನಾನು ಹಂಗೆ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಮಕ್ಕಳನ್ನ ಉಸಿರುಗಟ್ಟಿಸ್ಬೇಡಿ. ಅವರು ಯಾವುದೋ ಒಂದು ಕಂಪನಿಗೆ ಗುಲಾಮರಾಗಿಬಿಡ್ತಾರೆ ನಾಳೆ. ಅವರು ಸಿಂಹಗಳ ಥರ ಬೆಳಿಬೇಕು ಅಂದರೆ ಅವ್ರನ್ನ ಕಾಡಲ್ಲಿ ಬಿಡಿ. ಅವರು ಯಥೇಚ್ಛವಾಗಿ ಬೆಳಿಬೇಕು. ಅವರು ಮಕ್ಕಳ ಕಡೆ ಒಂದು ಗಮನ ಇರಲಿ. ಒಳ್ಳೆ ಆದರ್ಶಗಳನ್ನು ಅವರಿಗೆ ಕೊಡಿ. ಒಳ್ಳೆ ಹೇಗೆ ಒಂದು ಗಿಡಕ್ಕೆ ನೀರು ಹಾಕ್ತೀವಿ, ಗೊಬ್ಬರ ಕೊಡ್ತೀವಿ, ಅದಕ್ಕೆ ಬೇಲಿಯನ್ನು ಹಾಕ್ತೀವಿ, ಆ ಥರ ಮಕ್ಕಳಿಗೆ ಪೋಷಣೆಯನ್ನು ಕೊಡಬೇಕು. ಬಿಟ್ಟರೆ ಅದು ಯಾವ ಗಿಡ ಬೆಳೆಯುತ್ತೆ ಆ ಬೀಜದ ಸ್ವಭಾವಕ್ಕೆ ಅನುಗುಣವಾಗಿ, ಅದು ಮಾವಿನ ಬೀಜವಾದರೆ ಮಾವಿನ ಮರ, ಹುಣಸೆ ಬೀಜ ಆದರೆ ಹುಣಸೆ ಮರ, ಬೇವಿನ ಬೀಜವಾದರೆ ಬೇವಿನ ಮರ, ಆಲದ ಬೀಜವಾದರೆ ಆಲದ ಮರ. ಅದು ಯಾವ ಬೀಜವೋ ಅದು ಮರವಾಗಿ ಅದು ಬೆಳೀಲಿ. ಅದು ಇದೇ ಆಗಬೇಕು ಎಂಬುವ ಕಂಪೇರ್ ಮಾಡಿಕೊಂಡು ಮಕ್ಕಳನ್ನ ಮಾಡಿದಾಗ ಆ ಮಕ್ಕಳು ಏನಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಅವನು ಯಾವುದೋ ಒಂದು ಕಂಪನಿಗೆ ಬ್ಯಾಗ್ ಹಾಕೊಂಡು ಹೋಗಿ ಅಲ್ಲಿ ಜೀತ ಕೆಲಸವನ್ನು ಮಾಡ್ತಾನೆ ಅಷ್ಟೇ. ಸಮಾಜ ಅವನನ್ನು ಒಬ್ಬ ಮುಖಂಡನನ್ನಾಗಿ ನೋಡಬೇಕು. ನನ್ನೆಲ್ಲ ಸಮಸ್ಯೆಗೆ ಈ ವ್ಯಕ್ತಿಯಲ್ಲಿ ಪರಿಹಾರ ಸಿಗುತ್ತೆ ಅಂತ ನಿಮ್ಮ ಮಗುವನ್ನು ನೋಡಬೇಕು ಅಂತಾದಾಗ ಆ ಮಗುವಿಗೆ ನೀವು ಪೋಷಣೆಯನ್ನು ಕೊಡಿ. ಇದೇ ಮಾಡು ಅದೇ ಮಾಡು ಅಂತ ಹೇಳಬೇಡಿ. ಮಗು ಏನು ಮಾಡಬೇಕೋ ಅದನ್ನು ನೀವು ಅವ್ರ ಮುಂದೆ ಮಾಡಿ. ಏಕಾಗ್ರತೆ ಎಲ್ಲ ಹೇಳಬೇಡಿ ದಯವಿಟ್ಟು. ಹಾಗೆ 5 ವರ್ಷದ ಮಕ್ಕಳ್ರಿ, ಅವ್ರಿಗೇನು ಏಕಾಗ್ರತೆ? ಆಟ ಆಡ್ಬೇಕಾ ಏಜಲ್ಲಿ? ಸುರೇಂದ್ರ, ವಾಟ್ ಯು ಗೋಯಿಂಗ್ ಟು ಸೇ ಅಬೌಟ್ ಗೋಮಾತಾ? ಆಟಿಸಮ್ ಸ್ಪೆಕ್ಟ್ರಮ್ ಅಂತೆಲ್ಲ ಹೇಳ್ತಿರಲ್ಲ, ಹಸುವಿನೊಟ್ಟಿಗೆ ಆಡಾಕ್ಬಿಡಿ, ಅವೆಲ್ಲ ಕಡಿಮೆ ಆಗಿಬಿಡ್ತವೆ. ಪ್ರಕೃತಿಯಿಂದ ಮಕ್ಕಳನ್ನು ದೂರ ಮಾಡಿದ್ದರ ಪರಿಣಾಮವೇ ಇವೆಲ್ಲ ರೋಗಗಳು. ಪ್ರಶಾಂತ್ ಆಚಾರ್ಯ, ನಮಸ್ಕಾರ. ವಿಜಯ್ ಮಿಂಚು, ಮಕ್ಕಳಿಗೆ ಇಂಟರ್ನಲ್ ಕ್ಲೆನ್ಸಿಂಗ್ ಹೇಗೆ ಮಾಡಬೇಕು? ಅದೇ
ನಾನು ಹೇಳಿದ್ನಲ್ಲ, ಮಕ್ಕಳಿಗೆ ಅರಿಶಿಣದ ನೀರಿಂದ ಸ್ನಾನ ಮಾಡಿಸೋದು ಹೆಣ್ಮಕ್ಕಳಿಗೆ, ಅದರೊಟ್ಟಿಗೆ ಬೇವಿನ ಎಲೆಯ ಕಷಾಯದಿಂದ ಸ್ನಾನ, ಇದೆರಡು. ಅನಿಲ್ ಹೆರೂರ್, ಮಕ್ಕಳ ವಿಷಯ ಮಾತ್ರ ಕೇಳಿ. ಅನಿಲ್ ಹೆರೂರ್, ನಿಮ್ಮ ಪ್ರಶ್ನೆಗೆ ಆಮೇಲೆ ಕೊಡ್ತೀನಿ ಉತ್ತರ. ಈ ಲೈವ್ಗೆ ರಿಲೆವೆಂಟ್ ಆಗಿದೆ. ವಿಜಯ್ ಮಿಂಚು, ಎಷ್ಟು ದಿನಕ್ಕೆ ಒಮ್ಮೆ ದಿನ ಮಾಡಿಸಿ. ಪ್ರವೀಣ್ ದೇಶಪಾಂಡೆ, ಧನ್ಯವಾದ. ಪ್ರಶಾಂತ್ ಆಚಾರ್ಯ, ನನಗೆ ಹೊರಗೆ ಹೋಗಬೇಕು, ಒಂದು 2 ನಿಮಿಷ ಮಾತ್ರ ಲೈವಲ್ಲಿ ಇರ್ತೀನಿ, ಹೆಸರು ಓದ್ತಾ ಹೋಗ್ತೀನಿ. ಗಾಯತ್ರಿ ನಾಯಕ್, ಪ್ರಶಾಂತ್ ಆಚಾರ್ಯ, ಪ್ರವೀಣ್ ದೇಶಪಾಂಡೆ, ಐ ಆಮ್ ಪ್ರಿಫರಿಂಗ್ ಟು ಚೂಸ್ ಆನ್ಲೈನ್ ಕ್ಲಾಸಸ್ ಫಾರ್ ಟೈಮ್ ಬೀಯಿಂಗ್ ಆಸ್ ಐ ಆಮ್ ಅಗೇನ್ಸ್ಟ್ ಮೈ ಚೈಲ್ಡ್ ವೇರಿಂಗ್ ಮಾಸ್ಕ್ ಟು ಗೋ ಸ್ಕೂಲ್. ವೆಲ್ ಡನ್, ಗುಡ್ ಲಕ್. ಅಭಿಮಾನಿಗಳ ಕಿಚ್ಚ, ನನಗೆ ಮಾನಸಿಕ ಒತ್ತಡ ಹೆಚ್ಚಾಗಿದೆ, ಅದಕ್ಕೆ ಕಮ್ಮಿ ಆಗಲಿಕ್ಕೆ ಏನು ಮಾಡಬೇಕು? ಮೊದಲು ಯಾವುದರಿಂದ ಒತ್ತಡ ಆಗ್ತಾ ಇದೆ ಅದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡಿ. ನೀವಾಗಿರಿ. ಕನಿಷ್ಠ ದಿನಕ್ಕೆ 1 ಗಂಟೆ ಆದರೂ ನಿಮಗೆ ಏನು ಮಾಡಲಿಕ್ಕೆ ಇಷ್ಟ ಆಗೋದೆಯೋ ಅದನ್ನು ಮಾಡಿ. ಯೋಗ ಧ್ಯಾನ ಎಲ್ಲ ಹೇಳ್ಬೋದು, ಬ್ರಾಹ್ಮಿ ಎಣ್ಣೆ ಹಾಕ್ಕೊಳ್ಳಿ, ಬ್ರಾಹ್ಮಿ ಟ್ಯಾಬ್ಲೆಟ್ ತೆಗೆದುಕೊಳ್ಳಿ, ಇವೆಲ್ಲ ಪರಿಹಾರ ಅಲ್ಲ. ಇವೆಲ್ಲ ತಾತ್ಕಾಲಿಕವಾಗಿ ಉಪಶಮನವನ್ನು ಕೊಡ್ಬೋದು. ಆ ಸಮಸ್ಯೆಯ ಬೇರೆ ಏನಿದೆ ಅದನ್ನು ಕಿತ್ತಾಕ್ಬೇಕು ನೀವು. ಪ್ರಶಾಂತ್ ಆಚಾರ್ಯ, ವರದರಾಜ್, ಅನಿಲ್, ಮೊಬೈಲ್ ಅಡಿಕ್ಷನ್ ಬಗ್ಗೆ ಮಾತಾಡ್ತೀನಿ ನಾನು. ಟಿ ಮಂಜುನಾಥ್, ಪ್ರಶಾಂತ್ ಆಚಾರ್ಯ, ಅನಿಲ್ ಹೆರೂರ್, ಕಲಾವತಿ, ಅಭಿಮಾನಿಗಳ ಕಿಚ್ಚ, ನಿಮ್ಮ ಮಾತು ತುಂಬ ಅರ್ಥಗರ್ಭಿತ, ಧನ್ಯವಾದ. ತನುಪುನಿ, ವಿಮಲಾ ಶ್ರೀನಿವಾಸ್, ನಮಸ್ಕಾರ. ಪ್ರಶಾಂತ್ ಆಚಾರ್ಯ, ಷಣ್ಮುಖ, ಏನ್ರಿ ಎಮೋಜಿ ಅದು ಚೆನ್ನಾಗಿದೆ. ಪ್ರಶಾಂತ್ ಆಚಾರ್ಯ, ಅಭಿಮಾನಿಗಳ ಕಿಚ್ಚ, ಹೇಳ್ದಲ್ಲ ನಿಮ್ಗೆ ಏನು ಆಗೋದಿಲ್ರಿ, ಆರಾಮಾಗಿ ಬದುಕ್ರಿ. ಒಳಗೆ ಹೋದ ಉಸಿರು ಹೊರಗೆ ಬರುತ್ತಾ, ಹೊರಗೆ ಹೋದ ಬಸ್ರು ಒಳಗೆ ಬರುತ್ತಾ ಅಂತ ಗ್ಯಾರಂಟಿ ಇಲ್ಲ. ಉಸಿರಿರೋ ತನಕ ಆರಾಮಾಗಿ ಬದುಕಿ, ನಿರ್ಭಯವಾಗಿ ಬದುಕ್ರಿ. ಕಳ್ಕೊಳಕ್ಕೇನಿದೆ ಬದುಕಲ್ಲಿ? ಏನೂ ಇಲ್ಲ. ದಿಲೀಪ್, ನಾನು 5 ವರ್ಷದಿಂದ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ದೀನಿ, ಬಟ್ ನನಗೆ ಯಾವುದೇ ರೀತಿ ಸಕ್ಸಸ್ ಆಗ್ತಿಲ್ಲ. ಅದು ಜಾತಕ ಕೇಳೋದಕ್ಕಿಂತ ಜಾಸ್ತಿ ಜನರಿಗೆ ಯಾವ ಅಭಿರುಚಿ ಇದೆ ಅದನ್ನು ತಿಳ್ಕೊಂಡು ಮಾಡಬೇಕು. ಇದರ ಬಗ್ಗೆ ಮಾತಾಡ್ತೀನಿ ನಾನು, ಕ್ಷಮಿಸಿಬಿಡಿ. ಲೈವ್ ನಾನು ಯಾವುದೋ ಒಂದು ವಿಷಯಕ್ಕೆ ಬಾಯಿ ಹಾಕಿದರೆ ಮತ್ತು ಅದನ್ನು ಸಂಪೂರ್ಣವಾಗಿ ನಿಮಗೆ ವಿವರಿಸೋ ತನಕ ನನಗೆ ನೆಮ್ಮದಿ ಇರೋದಿಲ್ಲ. ಆದ್ದರಿಂದ ಈ ಪ್ರಶ್ನೆಗೆ ಇನ್ನೊಂದು ಉತ್ತರ ಕೊಡ್ತೀನಿ. ಸುಹಾಸಿನಿ ಗುರುಪ್ರಸಾದ್, ರಾಘವ್, ಸುಹಾಸಿನಿ, ನಮ್ಮೂರ ಸರ್ಕಾರಿ ಶಾಲೆ, ಹೆಸರೇ ಚೆನ್ನಾಗಿದೆ ಅಲ್ರಿ. ಶುಭ ಸಂಜೆ ನಿಮಗೂ. ಸುಮಾ ಕುಲಕರ್ಣಿ, ಪ್ರಶಾಂತ್, ಸುಮಾ ನಾಯಕ್, ಕವಿತಾ ಸಂಪತ್, ಮೈ ಹಸ್ಬೆಂಡ್ ಡೇಟ್ ಆಫ್ ಬರ್ತ್. ಏನು ಮಾಡ್ತೀರ್ರಿ ಅದು ಇಟ್ಕೊಂಡು? ನಾನು ಜಾತಕ ಹೇಳೋದಿಲ್ಲ, ನಾನು ಜ್ಯೋತಿಷಿ ಅಲ್ಲ. ಗೌಡ್ರು, ನಮಸ್ಕಾರ. ಶರವಣನ್, ವರದರಾಜ್, ಪ್ರಶಾಂತ್, ವೈಶಾಲಿ, ವೆಂಕಟರಮಣ, ರಾಘವ್ ಅವರು, ದಯವಿಟ್ಟು ದಿನನಿತ್ಯ ನೀವು ಲೈವ್ಗೆ ಬನ್ನಿ, ಜನಗಳಿಗೆ ಒಳ್ಳೆಯ ಸಂದೇಶ. ಪ್ರಯತ್ನ ಮಾಡ್ತೀನಿ ರೀ, ಧನ್ಯವಾದ ನಿಮ್ಮ ಪ್ರೀತಿಗೆ. ಸುಹಾಸಿನಿ, ತನು, ವೆಂಕಟರಾಮ್ ಭಟ್, ಪ್ರಶಾಂತ್ ಕುಮಾರ್, ಸುಹಾಸಿನಿ, ಶಾರದಾ, ಶ್ರೀಲಕ್ಷ್ಮಿ. ಹೌದು ಆಚಾರ್ಯ, ನಾನು 7 ವರ್ಷಕ್ಕೆ 1ನೇ ಕ್ಲಾಸ್ಗೆ ಸೇರಿದ್ದು ನೋಡಿ. ಇವು ನನ್ನ ವಿದ್ಯಾರ್ಥಿ. ಹಾಗೆ ಮಾಡಬೇಕು. ಶಾರದಾದೇವಿ, ಅಶ್ವಿನಿ, ನೋಡ್ರಿ, ದೇವರು ನಿಮಗೆ ಅಂತ ಒಂದು ಜೀವ ಕೊಟ್ಟಿದ್ದಾನೆ, ಒಂದು ಆಯಸ್ಸು ಕೊಟ್ಟಿದ್ದಾನೆ. ನಿಮ್ಮ ಬದುಕಲ್ಲಿ ಏನಾಗಬೇಕು ಅನ್ನೋದನ್ನು ನೀವು ಮಾಡಿ. ಮಕ್ಕಳು ಇದೇ ಆಗಬೇಕು ಅಂತ ನಿರ್ಧಾರ ಮಾಡಬೇಡಿ. ನಿಮ್ಮ ಬದುಕನ್ನು ನೀವು ಬದುಕೋದಿಲ್ಲ, ಮಕ್ಕಳ ಬದುಕನ್ನು ಬದುಕಕ್ಕೆ ಹೋದರೆ ತಪ್ಪಲ್ವ ಇದು? ನೀವು ನಿಮ್ಮ ಬದುಕ್ರಿ. ನಿಮ್ಗೆ ಬೇಕಾಗಿ ನಿಮ್ಗೆ IAS ಆಗಬೇಕು ಅಂದರೆ ನೀವು IAS ಬರೀರಿ. ನೀವು ಕ್ರಿಕೆಟ್ ಆಡಬೇಕು ಅಂದರೆ ನೀವು ಹೋಗಿ ಬ್ಯಾಟ್ ಇಟ್ಕೊಂಡು ಕೋಚಿಂಗ್ ಹೋಗಿ. ಮಕ್ಕಳನ್ನ ಯಾಕೆ ಹಿಂಸೆ ಮಾಡ್ತೀರಾ? ಆ ಮಗು ಏನು ಇಷ್ಟ ಇದೆ ಅಂತ ನೀವು ತಿಳ್ಕೊಳ್ರಿ. ಮಗು ಉಸಿರುಗಟ್ಟೋದಿಲ್ವಾ? ಪ್ರತಿದಿನ ನನಗೆ ಬೇಡದೇ ಇರೋದನ್ನ ಮಾಡಬೇಕು ಅಂದರೆ ಹಿಂಸೆ ಅಲ್ವಾ ಮನುಷ್ಯನಿಗೆ? ನಿಮ್ಗಾಗುತ್ತಾ? ನಿಮ್ಗೆ ಇಷ್ಟ ಇರೋ ಕೆಲಸವನ್ನು ದಿನ ಮಾಡಿ ಅಂದರೆ ನಮ್ದೇಗಿರ್ತೀರ ಬದುಕಲ್ಲಿ? ಜಗತ್ತಿನಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ಸಕ್ಸಸ್, ಯಾವುದು ಫೇಲ್ಯೂರ್ ಅಂತ ಇಲ್ಲ. ನನಗೆ ಇಷ್ಟ ಆಗಿದ್ದನ್ನು ಮಾಡೋದಕ್ಕಿಂತ ಸಕ್ಸಸ್ ಏನಾದರೂ ಉಂಟಾ?
ಈ ಅವ್ರ ಗಂಡ ಅವರು ಮಗುಗೆ ಕ್ರಿಕೆಟ್ ಆಡಬೇಕು ಅಂತ, ಮಗುಗೆ ಇಷ್ಟ ಇದ್ರೆ ಆಡಕ್ ಬಿಡಿ. ನನಗೆ ಕ್ರಿಕೆಟ್ ಇಷ್ಟ, ಸಚಿನ್ ಇಷ್ಟ ಅಂತ ಮಗು ಸಚಿನ್ ಆಗ್ಬೇಕು ಅಂತ ಬಯಸೋದ್ರಲ್ಲಿ ಅರ್ಥ ಇಲ್ಲ. ಮಗುಗೆ ಇಷ್ಟ ಇದ್ರೆ ಸಂತೋಷ, ಮ್ಯೂಚುವಲ್ ಆಗಿದ್ರೆ. ಕೆಲವೊಮ್ಮೆ ಅಪ್ಪ ಅಮ್ಮಂದಿರ ಆಕಾಂಕ್ಷೆಗಳು ತುಂಬಾ ಒಳ್ಳೇದೇ, ಆದ್ರೆ ಮಗುಗೆ ಆ ಗುಣಧರ್ಮಗಳು ಇದೆಯಾ ಅಂತ ಯೋಚನೆ ಮಾಡ್ಬೇಕಲ್ವಾ. ಆಯ್ತು, ನನಗೆ ತುಂಬಾ ಸಮಯ ಆಯ್ತು, ಹೆಸರನ್ನ ಕರೆದು ನಾನು ಹೋಗ್ತೀನಿ. ಎಲ್ಲರೂ ಕ್ಷಮಿಸಿಬಿಡಿ ಉತ್ತರ ಕೊಟ್ಟಿಲ್ಲ ಅಂದಾಗ. ತುಂಬಾ ಮೆಸೇಜಸ್ ಇದೆ. ಅಶ್ವಿನಿ ಮುರುಗೇಶ್, ಲಕ್ಷ್ಮೀ ಪಿ ಗೌಡ, ಸಿದ್ಧಾರ್ಥ್, ನಾಗರತ್ನ, ಸರ್ವಮಂಗಲ. ಮಕ್ಕಳಿಗೆ ಹೊರಗಡೆ ಓಕೆ ಹೇಳ್ತೀನಿ ನಾಳೆ ಏನು ಮಾಡ್ಬೋದು ಅಂತ. ಆಟ ಆಡಕ್ಕಿಲ್ಲ ಅಂದಿರ. ಜ್ಯೋತಿರಾಜ್, ಸುಹಾಸಿನಿ, ಕವಿತಾ, ಸಿದ್ಧಾರ್ಥ್, ಪರಮೇಶ್. ಮಕ್ಕಳು ಹಠ ಮಾಡಲಿಕ್ಕೆ ನೂರಾರು ಕಾರಣ ಇದೆ. ಎಷ್ಟು ವಯಸ್ಸಿನ ಮಗು ಯಾವ ಥರ ಹಠ ಮಾಡುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇನ್ನೊಂದು ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಕವಿತಾ, ಹೌ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ 10, ಹೌ ಟು ಇಂಪ್ರೂವ್. ಯಾಕ್ರಿ ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡ್ತೀರಾ? ಗೀತಾ ಗಿರೀಶ್, ಎಸ್ ರವಿಕುಮಾರ್, ಸುಹಾಸಿನಿ, ಚೈತ್ರ, ಅಶ್ವಿನಿ, ಗೌಡ್ರು. ಟೈಮ್ ಬರಕ್ಕೆ ಮುಂಚೆ ಹಾಕಿದ್ನಲ್ಲ ಟೈಮು. ಶ್ರೀ ಶಕ್ತಿ ಮಠ, ಹೊಸಕೊಪ್ಪಳು, ಶ್ರೀರಂಜಿನಿ, ಹೌ ಟು ಇನ್ಕ್ರೀಸ್ ಮೆಮೊರಿ ಪವರ್. ಹೇಳ್ತೀನಿ ಬರೋ ತಿಂಗಳಲ್ಲಿ. ಲೋಕೇಶ್, ಸುಮಾ, ಸಂತೋಷ್, ಕರ್ಣಂ ಶ್ರೀನಿವಾಸ್, ಮೋಹನ್ ಕುಲಕರ್ಣಿ. ನನಗೆ ಗೊತ್ತಿರಲ್ಲ ಯಾವ ಟೈಮ್ ಲೈವ್ ಬರ್ತೀನಿ ಅಂತ. ಪುರ್ಸೊತ್ತಿದ್ದಾಗ ನಾನು ಕ್ಯಾಮ್ರಾ ಆನ್ ಮಾಡ್ತೀನಿ. ಸುದೇಶ್, ಮೋಹನ್ ಕುಲಕರ್ಣಿ, ಕಲಾವತಿ, ಸುರೇಂದ್ರ, ಗೌಡ್ರು, ಮಲ್ಲಿಕಾರ್ಜುನ್. ಎಲ್ರಿಗೂ ಧನ್ಯವಾದ. ಪುನಃ ನಿಮಗೆ ನಾಳೆ ಸಿಗ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ವಜ್ರಕ್ರಿಯೆಗೆ ಒಂದು 100 ಎನ್ಕ್ವೈರಿ ಬಂದಿದೆ. ಅಷ್ಟು ಜನರನ್ನು ನಾನು ತೆಗೆದುಕೊಳ್ಳೋದಿಲ್ಲ ಒಂದೊಂದು ಬ್ಯಾಚ್ಗೆ. ಆಲ್ರೆಡಿ ಬ್ಯಾಚಲ್ಲಿ ಜಾಗನೇ ಇಲ್ಲದಿರೋಷ್ಟು ತುಂಬಿಸ್ಬಿಟ್ಟಿದ್ದಾರೆ. ಸೊ ದಯವಿಟ್ಟು ಕೆಲವು ಫೋನ್ಗೆ ಅಟೆಂಡ್ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದರು. ನಾವು ಬೇರೆ ಯಾವುದೋ ಕಾರ್ಯದಲ್ಲಿ ಇಡೀ ಟೀಮ್ ಬ್ಯುಸಿ ಇದ್ದೀವಿ, ಕ್ಷಮಿಸಿಬಿಡಿ. ಅಕಸ್ಮಾತ್ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಒಂದು 2 ದಿವಸ ಬಿಟ್ಟು ಕಾಲ್ ಮಾಡಿ, ಅವರು ನಿಮಗೆ ಉತ್ತರವನ್ನು ಕೊಡ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಆರೋಗ್ಯವಾಗಿ ಆನಂದವಾಗಿರಿ. ಪುನಃ ನಿಮಗೆ ನಾಳೆ ಸಿಗ್ತೀನಿ. ಶುಭ ಸಂಜೆ.